ಆ ಮಾತುಗಳ ಮೂಲಕ ನಿಮಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗ್ತದೆ. ಸಭೆಗೆ ಬರುವಾಗ ನಾವು ಪ್ರಿಪೇರ್ ಆಗಿ ಬರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯವನ್ನು ಕೇಳಲಿಕ್ಕೆ, ರೈಟ್? ಇಲ್ಲಿ ಈ ಗೋಡೆ, ತಡೆ ಗೋಡೆ ಎಂಬುವಂಥದ್ದುಂಟು ನೋಡಿ, ಕೊರ್ನೆಲಿಯನದ್ದು. ಅದನ್ನು ದೇವದೂತರು ಮುರಿದು ಬಿಟ್ಟ. ಬೀಳುವುದಕ್ಕಿಂತ ಮುಂಚೆ ದೇವರು ಸೊಲ್ಯೂಷನ್ ಅನ್ನು ಪ್ರಿಪೇರ್ ಮಾಡಿಟ್ಟಿದ್ದಾನೆ. ಕೊರತೆ ಬರುವುದಕ್ಕಿಂತ ಮುಂಚೆ ಸಮೃದ್ಧಿಯನ್ನು ಪ್ರಿಪೇರ್ ಮಾಡಿಟ್ಟಿದ್ದಾನೆ. ರೋಗ ಬರುವುದಕ್ಕಿಂತ ಮುಂಚೆ ಆರೋಗ್ಯವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆದಾಮನು ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ದೇವರು ಅಡ್ವಾನ್ಸ್ ಆಗಿ ಮಾತಾಡುತ್ತಾನೆ, ಪ್ರೊಫೆಟಿಕ್ ಆಗಿ ಮಾತಾಡುತ್ತಾನೆ. ದೇವರಿಗೆ ನಿನ್ನ ನಾಳೆ ಅಂತ ಗೊತ್ತಿದೆ, ನಾಳೆ ಯಾರು ಬಂದು ನಿಮ್ಗೆ ಮಿಸ್ಗೈಡ್ ಮಾಡ್ತಾರೆ ಅಂತ ಗೊತ್ತಿದೆ. ಇವತ್ತೇ ಮಾತಾಡಿ ಪ್ರಿಪೇರ್ ಮಾಡಿರ್ತಾನೆ. Come on, worship him. Come on, arise. Hallelujah. Praise the Lord. ಓಕೆ, ಸಂತೋಷವಾಗಿದ್ದೀರಾ? ಎಷ್ಟು ಮಂದಿ ಆರಾಧನೆಯಲ್ಲಿ ಉತ್ತೇಜನ ಪಟ್ರಿ? ಎಕ್ಸಾಲ್ಟೇಷನ್ ಮೆಸೇಜಲ್ಲಿ, ಉತ್ತೇಜನ ವಾಕ್ಯದಲ್ಲಿ ಎಷ್ಟು ಮಂದಿ ಸಿದ್ಧವಾಗಿದ್ದೀನಿ ವಾಕ್ಯವನ್ನು ಕೇಳಲಿಕ್ಕೆ? ನೀವು ಸಿದ್ಧವಾಗಿರುವುದಾದರೆ ದೇವರು ಮಾತಾಡಲಿಕ್ಕೆ ಸಿದ್ಧವಾಗಿದ್ದಾನೆ. ಎಸ್, ಪಕ್ಕದವರಿಗೆ ಹೇಳ್ರಿ, ನೀವು ಸಿದ್ಧವಾಗಿದ್ದರೆ ದೇವರು ಮಾತಾಡಲಿಕ್ಕೆ ಯಾವಾಗಲೂ ಸಿದ್ಧವಿದ್ದಾನೆ. ರೈಟ್? ನೀರು ಹರಿಸುವಾಗ ಅದನ್ನು ರಿಸೀವ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಆರಾಧನೆ ಮಾಡುವಾಗ ನೀವು ಪ್ರಿಪೇರ್ ಆಗ್ತೀರಿ, ರೈಟ್? ದೇವರ ವಾಕ್ಯವನ್ನು ರಿಸೀವ್ ಮಾಡಲಿಕ್ಕೆ. ಬೈಬಲ್ ಹೇಳ್ತದೆ, ಗೆಯ್ಯದ ಭೂಮಿಯನ್ನು ಗೆಯ್ಯಿರಿ, ಮುಳ್ಳು ಮತ್ತು ಕಲ್ಲುಗಳ ಮೇಲೆ ಬಿತ್ತಬೇಡ್ರಿ ಅಂತ, ರೈಟ್? ಕೆಲವೊಮ್ಮೆ ನಮ್ಮಲ್ಲಿ ಕಲ್ಲು, ಬಿಟರ್ನೆಸ್ ಅಥವಾ ಏನೋ ಒಂದು ಈಗೋ, ಪ್ರೈಡ್, ಈ ಎಲ್ಲ ಕಲ್ಲುಗಳು, ಇದೆಲ್ಲ ಮುಳ್ಳುಗಳು. ಅದೇನು ಮಾಡ್ತಂತ ಹೇಳ್ತಾರೆ, ದೇವರ ವಾಕ್ಯವನ್ನು ರಿಸೀವ್ ಮಾಡಲಿಕ್ಕೆ ಬಿಡುವುದಿಲ್ಲ, ರೈಟ್? ದೇವರ ವಾಕ್ಯ ರಿಸೀವ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೀವು ದೇವರ ವಾಕ್ಯವನ್ನು ರಿಸೀವ್ ಮಾಡದಿದ್ದರೆ ನಿಮಗೆ ಅದರಿಂದ ಏನು ಸಿಗುವುದಿಲ್ಲ. ಪ್ರೀಸ್ ಗಾಡ್. ಬಟ್ ನೀವು ರಿಸೀವ್ ಮಾಡಿದರೆ, ಹೊಂದಿದರೆ, ಸಮಥಿಂಗ್ ನೀವು ಹೊಂದುತ್ತೀರಿ. ದೇವರ ರಾಜ್ಯದಲ್ಲಿ ಏನಿಲ್ಲ, ಕೇವಲ ವರ್ಡ್ ಅಷ್ಟೇ. ನಾವು ಯಾವಾಗಲೂ ಕೊರ್ನೆಲಿಯನ ಬಗ್ಗೆ ಮಾತಾಡ್ತೇವೆ. ಕೊರ್ನೆಲಿಯನಿಗೆ ದೇವದೂತ ಹೇಳಿದ, ನಿನ್ನ ದಾನ ಧರ್ಮ, ನಿನ್ನ ಪ್ರಾರ್ಥನೆ ದೇವರಿಗೆ ಜ್ಞಾಪಕಾರ್ಥವಾಗಿ ಪರಲೋಕಕ್ಕೆ ಏರಿ ಬಂದಿದೆ. ಬಟ್ ಈಗ ಹೋಗು, ಆ ಸಮುದ್ರದ ಬದಿಯಲ್ಲಿ ಒಂದು ಮನೆ ಇದೆ, ಚಮಕಾರನ ಮನೆ. ಅಲ್ಲಿ ಪೇತ್ರನೇವನು ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಕರೆ ಕಳಿಸು. ಅವನು ಕೆಲವೊಂದು ಮಾತುಗಳನ್ನು ನಿಮಗೆ ಹೇಳುತ್ತಾನೆ. ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಲಿಲ್ಲ, ನಿಮ್ಮ ಮೇಲೆ ಕೈ ಇಡ್ತಾನೆ ಅಂತ ಹೇಳಲಿಲ್ಲ, ಓಕೆ, ನಿಮ್ಮ ಮನೆಯಲ್ಲಿ 3 ದಿನ ನೈಟ್ ಪ್ರೇಯರ್ ಮಾಡ್ತಾನೆ ಅಂತ ಹೇಳಲಿಲ್ಲ, ಏನು ಹೇಳಲಿಲ್ಲ. ಅವನು ಬರ್ತಾನೆ, ಕೆಲವೊಂದು ಮಾತುಗಳನ್ನು ಹೇಳ್ತಾನೆ.
ಆ ಮಾತುಗಳ ಮೂಲಕ ನಿಮಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗ್ತದೆ. ಸಭೆಗೆ ಬರುವಾಗ ನಾವು ಪ್ರಿಪೇರ್ ಆಗಿ ಬರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯವನ್ನು ಕೇಳಲಿಕ್ಕೆ, ರೈಟ್? ಇಲ್ಲಿ ಈ ಗೋಡೆ, ತಡೆಗೋಡೆ ಎಂಬುವಂಥದ್ದುಂಟು ನೋಡಿ, ಕೊರ್ನೆಲಿಯನದ್ದು. ಅದನ್ನು ದೇವದೂತರು ಮುರಿದು ಬಿಟ್ಟ, ರೈಟ್? ಅಥವಾ ಸರಿಯಾಗಿ ಹೇಳುವುದಾದರೆ ರೈನ್ ಕೋಟ್ ಹಾಕಿ ಸ್ನಾನ ಮಾಡಲಿಕ್ಕೆ ಆಗುವುದಿಲ್ಲ, ರೈಟ್? ಆ ರೈನ್ ಕೋಟನ್ನು ತೆಗೆದ, ನೀರು ಸರಾಗವಾಗಿ ಬೀಳಲಿ ಅಂತ. ಇಲ್ಲ ಅಂತ ಹೇಳಿದರೆ ಇದು ನಮ್ಮದಲ್ಲ, ಅದು ಯಹೂದ್ಯರದ್ದು, ಅದು ಪೇತ್ರನಿಗೆ ಮಾತ್ರ ಆಗ್ಬೋದು, ನಮಗೆ ಎಲ್ಲಿ ಆಗ್ತದೆ. ಎಲ್ಲ ಅಡ್ಡಗೋಡೆಗಳನ್ನು ದೇವದೂತ ಒಂದು ಮಾತಿನಲ್ಲಿ ತೆಗೆದು ಬಿಟ್ಟ. ಈಗ ಇವನಿಗೆ ಯಾವ ಪ್ರಾಬ್ಲಮ್ ಇಲ್ಲ. ಕೊರ್ನೆಲಿಯನು ಹೇಳುತ್ತಾನೆ, ನೀನು ಬಂದದ್ದು ನಮಗೆ ಉಪಕಾರವಾಯಿತು. ದೇವರು ನಿನಗೆ ಅಪ್ಪಣೆ ಕೊಟ್ಟ ಎಲ್ಲ ಮಾತುಗಳನ್ನು ಕೇಳಲು ದೇವರ ಸನ್ನಿಧಾನದಲ್ಲಿ ನಾವು ಸಿದ್ಧವಾಗಿದ್ದೇವೆ. ಎಲ್ಲಿದೆ ವಚನ? ತೆಗೀರಿ 10ನೇ ಅಧ್ಯಾಯ 33ನೇ ವಚನ, 10 chapter 33 verse, Act of Apostle. ನಾನು ತಡ ಮಾಡದೆ ನಿನ್ನ ಹತ್ತಿರ ಕಳಿಸಿದೆನು, ನೀನು ಬಂದದ್ದು ಉಪಕಾರವಾಯಿತು. ಇದು ಯಾರು ಮಾತಾಡೋದು? ಕೊರ್ನೆಲಿಯ ಮಾತಾಡೋದು ಪೇತ್ರನಿಗೆ, ಅವರ ಇಂಟ್ರಡಕ್ಷನ್ ಫಸ್ಟ್. ನೀನು ತಡ ಮಾಡದೆ ನನ್ನ ಹತ್ತಿರ, ನಾನು ತಡ 32ರಲ್ಲಿ ಓದುವ 32ರಲ್ಲಿ ಹಲೋ. ನೀನು ಯೊಪ್ಪಕ್ಕೆ ಕಳಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನ್, ಯಾರು? ದೇವದೂತ ಹೇಳ್ತಾನೆ, ಸೀಮೋನನ್ನು ಕರೆಸಬೇಕು. ಅವನು ಚಮಕಾರನ ಸೀಮೋನನ ಮನೆಯಲ್ಲಿ ಇಳ್ಕೊಂಡಿದ್ದಾನೆ. ಆ ಮನೆ ಸಮುದ್ರದ ಬಳಿಯಲ್ಲಿ ಅದೇ ಅಂದನು. ಅಡ್ರೆಸ್ ಎಲ್ಲ ಗೊತ್ತುಂಟು. ದೇವದೂತರಿಗೆ ನಿಮ್ಮ ಅಡ್ರೆಸ್ ಗೊತ್ತುಂಟು, ದುರಾತ್ಮಗಳಿಗೂ ನಿಮ್ಮ ಅಡ್ರೆಸ್ ಗೊತ್ತುಂಟು, ರೈಟ್? ದುರಾತ್ಮಗಳಿಗೂ ನಿಮ್ಮ ಅಡ್ರೆಸ್ ಗೊತ್ತಿದೆ, ದೇವದೂತರಿಗೆ ಅಡ್ರೆಸ್ ಗೊತ್ತಿದೆ, ನೀವು ಏನು ಮಾಡ್ತಾ ಇದ್ದೀರಿ ಅದು ಸಹ ಗೊತ್ತಿದೆ, ರೈಟ್? ಇರಲಿ, ಅಡ್ರೆಸ್ ಹೇಳಿದ. ನಾನು ತಡ ಮಾಡದೆ ನಿನ್ನ ಹತ್ತಿರ ಕಳಿಸ್ತೀನಿ, ನೀನು ಬಂದದ್ದು ಉಪಕಾರವಾಯಿತು. ಹೀಗಿರುವುದರಿಂದ ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲ ಮಾತುಗಳನ್ನು ಕೇಳುವುದಕ್ಕೆ, ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಿಯಲ್ಲಿ ಕೂಡಿದ್ದೇವೆ ಅಂದರು. ಇಂಪಾರ್ಟೆಂಟ್ ಅವರ ಪ್ರಿಪರೇಷನ್. ಇಲ್ಲಿ ಕೊರ್ನೆಲ್ ಮಾತಾಡ್ತಾ ಇದ್ದೇನೆ, ವಿ ಆರ್ ರೆಡಿ. ದೇವರು ನಿನಗೆ ಅಪ್ಪಣೆ ಕೊಟ್ಟ ಎಲ್ಲ ಮಾತುಗಳನ್ನು ಕೇಳಲು ನಾವು ದೇವರ ಸನ್ನಿಧಾನದಲ್ಲಿ ಏನಾಗಿದ್ದೇವೆ? ಕೂಡಿದ್ದೇವೆ. ದಟ್ ಮೀನ್ಸ್ ನಾವು ಸಿದ್ಧವಾಗಿದ್ದೇವೆ. ನೀನು ಏನು ಮಾತಾಡ, ಯಾಕೆ ಈ ಪ್ರಿಪರೇಷನ್ ಅನ್ನು ದೇವದೂತ ಹೇಳಿದ? ಪೇತ್ರನು ಕರೆ, ಅವನು ಕೆಲವು ಮಾತುಗಳನ್ನು ಹೇಳ್ತಾನೆ, ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರು ರಕ್ಷಣೆ ಆಗ್ತದೆ. ನೀವು ಸಭೆಗೆ ಬಂದು ಕೇವಲ ಕಣ್ಣು ಮುಚ್ಚಿಕೊಂಡು ವಾಕ್ಯ ಕೇಳದೆ ಹೋದರೆ ನಿಮಗೆ ಏನು ಸಿಗುವುದಿಲ್ಲ, ರೈಟ್? ಕನೆಕ್ಷನ್ ಇರುವುದು ವರ್ಡ್. ಬೈಬಲ್ ನನಗೆ ಒಪ್ಪುವಂಥ ಪಾಲಕ ನಿಮಗೆ ಕೊಡುತ್ತೇನೆ, ಅವರು ನಿಮ್ಮನ್ನು ಕಾಪಿ ತಿಂಡಿಗಳಿಂದ ಪೋಷಿಸುವರು ಅಂತ ಹೇಳಲಿಲ್ಲ, ಜ್ಞಾನ ವಿವೇಕಗಳಿಂದ ನಿಮ್ಮನ್ನು ಪೋಷಿಸುವರು. ನಿಮ್ಮ ಕಾಪಿ ತಿಂಡಿಕೊಳ್ಳದಿರೋದು ಮನೆಯವರೆಗೆ, ನೆಕ್ಸ್ಟ್ ಡೇಗೆ ಏನು ಮಾಡ್ತೀರಿ? ವರ್ಡ್ ಇದ್ದರೆ ಅದು ಎವ್ರಿ ಟೈಮ್ ನಿಮ್ಮಲ್ಲಿ ಪ್ರೊಡ್ಯೂಸ್ ಮಾಡ್ತದೆ. ಅನೇಕ ಕಾಪಿ ತಿಂಡಿಗಳನ್ನು ಪ್ರೊಡ್ಯೂಸ್ ಮಾಡಿ ಅನೇಕರಿಗೆ ಕಾಪಿ ತಿಂಡಿ ಕೊಡುವ ವ್ಯಕ್ತಿಯನ್ನಾಗಿ ಮಾಡುತ್ತಾನೆ, ರೈಟ್? ಕೇಳ್ತಾ ಇದ್ದೀರಾ? ವಾಕ್ಯ ನಿಮ್ಮ ಒಳಗೆ ಪ್ರವೇಶವಾಯಿತು ಅಂತ ಹೇಳಿದ್ರೆ ಅದು ಕಾಪಿ ತಿಂಡಿಗಳನ್ನು ಪ್ರೊಡ್ಯೂಸ್ ಮಾತ್ರ ನಿಮಗೆ ಮಾತ್ರ ಅಲ್ಲ, ಅನೇಕರಿಗೆ ಕೊಡುವಂಥ ಪಾತ್ರೆಯನ್ನಾಗಿ ದೇವರು ಮಾಡ್ತಾನೆ ನಿಮ್ಮನ್ನು, ರೈಟ್? ದ ವರ್ಡ್ ಪ್ರಿಪೇರ್ ಯು. ದೇವರ ವಾಕ್ಯ ನಿಮ್ಮನ್ನು ಪ್ರಿಪೇರ್ ಮಾಡುತ್ತದೆ. ಅದರಿಂದ ಸಭೆಗೆ ಬನ್ನಿ, ವಾಕ್ಯ ಕೇಳಿ. ನಾನು ಹೇಳ್ತೀನಿ, ನೀವು ಬಂದವರು ಇದ್ದ ಹಾಗೆ ಹೋಗುವುದಿಲ್ಲ, ನಿಮ್ಮ ಸ್ಥಿತಿ ಇದ್ದ ಹಾಗಿರುವುದಿಲ್ಲ, ರೈಟ್? ವಾಕ್ಯ ಕೇಳುವಾಗ, ಸಭೆಗೆ ಬರುವಾಗ ಒಂದು ರಿಲೀಜಿಯಸ್, ಒಬ್ಬ ವಿಶ್ವಾಸಿಯಾಗಿ ಬರಬೇಡ್ರಿ. ಮೊದಲು ನಾನು ಅಲ್ಲಿ ಹೋಗ್ತಾ ಇದ್ದೆ, ನಾನು ಇಲ್ಲಿಗೆ ಎಲ್ಲಿ ಬರ್ತಾ ಇದ್ದೇನೆ, ರೈಟ್?
ನನ್ನದೇನು, ಅದೆಲ್ಲ ಪಾಸ್ಟದ್ದು ಅದಲ್ಲ. ಸಭೆಗೆ ಬರುವುದು ವಾಕ್ಯವನ್ನು ಕಲೀಲಿಕ್ಕೆ, ಆ ವಾಕ್ಯವನ್ನು ಜೀವಿಸಲಿಕ್ಕೆ, ನಮ್ಮ ಕರ್ತನೊಟ್ಟಿಗೆ ಸಂಬಂಧವನ್ನು ಬೆಳೆಸಲಿಕ್ಕೆ, ಆತನನ್ನು ತಿಳಿಯಲಿಕ್ಕೆ. ವಿ ಮಸ್ಟ್ ನೋ ಹಿಮ್. ಆತನ ಆಲೋಚನೆಗಳನ್ನು ನಾವು ತಿಳಿಯಲಿಕ್ಕೆ. ಆತನ ಆಲೋಚನೆಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಸೈತಾನನು ನಿಮಗೆ ತನ್ನ ಆಲೋಚನೆಗಳನ್ನು ಹೇಳಿ ಹಾಕಿ ನಿಮ್ಮನ್ನು ಕ್ಯಾಪ್ಚರ್ ಮಾಡುತ್ತಾನೆ. ಮೇ ಬಿ ನೀವು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡುತ್ತೀರಿ, ಏನಾಗುವುದಿಲ್ಲ. ಕೆಲವೊಮ್ಮೆ ಅನೇಕ ಕೂಟಗಳು ನಡೆದಾಗ ಡೆಲಿವರೆನ್ಸ್ ಮೀಟಿಂಗ್ ಹೋಗ್ತಾ ಇದ್ದೀರಿ. ಆ ಸೇವಕ ಡೆಲಿವರೆನ್ಸ್ ಮಾಡ್ತಾನೆ, ಆ ಸೇವಕ ಡೆಲಿವರೆನ್ಸ್ ಮಿನಿಸ್ಟ್ರಿ ಇಸ್ ಎ ಬಾಂಡೇಜ್ ಮಿನಿಸ್ಟ್ರಿ. ಹೌದು. ಪ್ರಾರಂಭದಲ್ಲಿ ದೇವ ಸೇವಕನಾದ ಕೆನ್ನಿತೆಗಿನಿಗೆ ದೇವರು ಹೇಳಿದ್ರು, ಇವರು ಸುಮಾರು ಕಡೆ ಹೋದ್ರು, ನೋಡುವಾಗ ವಾಮಿಟಿಂಗ್ ಮಾಡುವಂಥದ್ದು, ದುರಾತ್ಮ ಹೊರಗೆ ಹೋಯ್ತು ಅಂತ ಹೇಳುವಂಥದ್ದು. ಆ ವ್ಯಕ್ತಿಗಳು 6 ತಿಂಗಳು ಹೋದ್ರು, 10 ವರ್ಷ ಹೋದ್ರು ಹಾಗೇ ಇರ್ತಾರೆ. ಮಗನೇ, ನೀನು ಅದನ್ನು ಮಾಡಬೇಡ, ನಾನು ಆಲ್ರೆಡಿ ಕ್ರಿಸ್ತನಲ್ಲಿ ಇವರಿಗೆ ಬಿಡುಗಡೆ ಮಾಡಿದ್ದೇನೆ, ಅವರಿಗೆ ಟೀಚ್ ಮಾಡು. ಸತ್ಯ ಅವರನ್ನು ಸ್ವಾತಂತ್ರ್ಯದಲ್ಲಿ ನಡೆಸ್ತದೆ, ಸುಳ್ಳು ಅವರನ್ನು ಬಾಂಡೇಜಲ್ಲಿ ಕೊಂಡೋಗ್ತದೆ. ಸತ್ಯ ಏನು ಮಾಡುತ್ತದೆ? ಅವನು ಸ್ವಾತಂತ್ರ್ಯದಲ್ಲಿ ನಡೆಸ್ತದೆ. ನೀವೆಷ್ಟು ವಾಕ್ಯವನ್ನು ಕೇಳುತ್ತೀರಿ, ನೀವು ಸ್ವಾತಂತ್ರ್ಯದಲ್ಲಿ ನಡೆಯುತ್ತೀರಿ. ಎಲ್ಲದರಲ್ಲಿ ಸ್ವಾತಂತ್ರ್ಯ, ಕೊರತೆಗಳಲ್ಲಿ ಸ್ವಾತಂತ್ರ್ಯ. ಕೊರತೆ ನಿಮ್ಮನ್ನು ಆಳಲಿಕ್ಕೆ ಆಗುವುದಿಲ್ಲ. ಪರಿಸ್ಥಿತಿಗಳಿಗೆ ನೀವು ಗುಲಾಮರಾಗಿರುವುದಿಲ್ಲ, ನಿಮ್ಮ ಶರೀರಕ್ಕೆ ನೀವು ಗುಲಾಮರಾಗಿರುವುದಿಲ್ಲ. ನೀವು ಸ್ವಾತಂತ್ರ್ಯದಲ್ಲಿ ನಡೆಯುತ್ತೀರಿ, ಅಧಿಕಾರದಲ್ಲಿ ನಡೆಯುತ್ತೀರಿ. ಯಾವಾಗ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶವಾಗುತ್ತದೆ. ನೀವು ಎವ್ರಿ ಟೈಮ್ ನಮಗೆ ಡೆಲಿವರೆನ್ಸ್ ಬೇಕು ಅಂತ ಓಡಿದ್ರೆ ಅದೇ ನಿಮಗೆ ಒಂದು ಬಾಂಡೇಜ್. ಆ ಮೆಂಟಾಲಿಟಿ ಎಂಬ ಒಂದು ಬಾಂಡೇಜ್ ಇದೆ. ನಿಮಗೆ ಅರ್ಥ ಆಗ್ತಾ ಇದೆಯಾ? ದ ಮೆಂಟಾಲಿಟಿ, ಅದು ಬಾಂಡೇಜ್. ಇಲ್ಲಿ ಪೇತ್ರನು ಏನು, ಇಲ್ಲಿ ದೇವದೂತನು ಏನು ಹೇಳುದಿಲ್ಲ, ಅವನು ಕರೆ. ಅವನು ಕೆಲವೊಂದು ಮಾತುಗಳನ್ನು ಹೇಳುತ್ತಾನೆ. ಅವನು ಹೇಳುವ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ. ಇಲ್ಲಿ ಕೊರ್ನೇಲನು ಕೂಡ ಸಿದ್ಧವಾಗಿದ್ದಾನೆ. ಅವನು ಹೇಳ್ತಾನೆ, ದೇವರು ನಿನಗೆ ಅಪ್ಪಣೆ ಕೊಟ್ಟ ಎಲ್ಲ ಮಾತುಗಳನ್ನು, ಕೆಲವೊಂದು ಮಾತುಗಳನ್ನಲ್ಲ, ನಿನಗೆ ಅಪ್ಪಣೆ ಕೊಟ್ಟ ಎಲ್ಲ ಮಾತುಗಳನ್ನು, ಕಮಲ್ ಹೇಳ್ರಿ, ಎಲ್ಲ ಮಾತುಗಳನ್ನು ದೇವರು ನಿನಗೆ ಅಪ್ಪಣೆ ಕೊಟ್ಟ ಕೆಲವು ಮಾತುಗಳಲ್ಲ, ಎಲ್ಲ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಿಯಲ್ಲಿ ಕೂಡಿ ಬಂದಿದ್ದೇವೆ. ಹೇಳಿ, ನಾವೆಲ್ಲರೂ ದೇವರ ಮಾತನ್ನು ಕೇಳುವುದಕ್ಕೋಸ್ಕರ ಕೂಡಿ ಬಂದಿದ್ದೇವೆ. ನೀವಿಲ್ಲಿ ಕೂಡಿ ಬಂದದ್ದು ಯಾಕೆ? ಒಂದು ರಿಲಿಜಿಯಸ್ ಡ್ಯೂಟಿಗೋಸ್ಕರ ಅಲ್ಲ. ಸಂಡೇ ನೀವು ಕೂಡಿ ಬರುವಂಥದ್ದು ಒಂದು ಉದ್ದೇಶ. ಕೂಡಿ ಬರುವುದು ಯಾಕಂತ ಹೇಳಿದ್ರೆ, ದೇವ ಸೇವಕನ ಮೂಲಕ ದೇವರು ಮಾತಾಡುವ ಪ್ರತಿಯೊಂದು ಮಾತುಗಳನ್ನು ಕೇಳುವುದಕ್ಕೆ ಕೂಡಿ ಬರುವಂತಹದ್ದು. ಮತ್ತೆ ಸ್ಥಾನ, ಪೊಸಿಷನ್, ಮತ್ತೆ ರೈಟ್ ಪರ್ಫಾರ್ಮೆನ್ಸ್ ಸಭೆಯಲ್ಲಿ ಬೇಡ. ನಾವು ಎಂಟರ್ಟೈನ್ ಮಾಡುವವರಲ್ಲ, ಎಂಟರ್ಟೈನ್ ಕ್ಲಬ್ಗಳಲ್ಲಿ ಮಾಡ್ತಾರೆ. ನಾವೆಲ್ಲಿ ಬರುವವರು ಆ ವಾಕ್ಯವನ್ನು ಕೇಳಿ ಸೇವಿಸಲಿಕ್ಕೆ ಬರುವವರು. ಸರ್ವಿಂಗ್ ಒನ್ ಎನದರ್. ಯಾಕೆ ಬರುವಂಥವರು? ಸರ್ವಿಂಗ್. ನೀವು ಆಶೀರ್ ಟೀಮಲ್ಲಿದ್ದೀರಿ, ವೆಲ್ಕಮ್ ಟೀಮಲ್ಲಿದ್ದೀರಿ, ಮೀಡಿಯಾ, ಸೌಂಡ್, ಕಿಚನ್, ನಿಮ್ಮ ಡ್ಯೂಟಿ ಮಾಡಿ ಕೂತ್ಕೊಳ್ಬೇಡ್ರಿ. ಎಲ್ಲಿದ್ದೀರೋ ಅಲ್ಲಿ ಕೂತ್ಕೊಂಡು ಒಳ್ಳೆ ಮಾಡಿ ವಾಕ್ಯ ಹೇಳಿ. ಎಲ್ಲಿದ್ದೀರೋ ಅಲ್ಲಿ ಇದ್ದುಕೊಂಡು ಒಳ್ಳೆ ಮಾಡಿ ಆರಾಧನೆ ಮಾಡಿ. ಕೇವಲ ನಿಮ್ಮ ಯಾಜಕ ಡ್ಯೂಟಿ ಮಾಡಬೇಡ್ರಿ. ರೈಟ್? ಈ ಕುಕ್ಕುಗಳಿರ್ತಾರೆ, ಶೆಫ್, ರೈಟ್? ಅವರೆಲ್ಲರಿಗೆ ಒಳ್ಳೊಳ್ಳೆ ಡಿಶ್ ಬಡಿಸಿ ಸುತ್ತಮುತ್ತಲಿದ್ದವರೆಲ್ಲ ಸ್ಟ್ರಾಂಗ್ ಆಗಿ, ಇವನು ಈಗ ನರವಂಟೆ ಆದರೆ
ಇವನೇನು ತಿನ್ನದಿದ್ದರೆ ಏನು ಪ್ರಯೋಜನ? ರೈಟ್. ನಾವು ಫಸ್ಟ್ ಬರುವಂಥದ್ದು, ಕೂಡಿ ಬರುವಂಥದ್ದು ಆರಾಧನೆ ಮಾಡಲಿಕ್ಕೆ, ದೇವರ ವಾಕ್ಯವನ್ನು ಕೇಳಲಿಕ್ಕೆ. ಅದರ ಒಟ್ಟಿಗೆ ಆ ವಾಕ್ಯ ನಿಮ್ಮನ್ನು ಎಲ್ಲೆಲ್ಲಿ ಫಂಕ್ಷನ್ ಮಾಡಬೇಕೋ ಅಲ್ಲೆಲ್ಲಿ ಫಂಕ್ಷನ್ ಮಾಡಿ ಅಲ್ಲಿ ಇಡ್ತದೆ. ಅದಕ್ಕೆ ನಾವು ಒಪ್ಪಿಸಿಕೊಡ್ಬೇಕು. ಆ ವಾಕ್ಯಕ್ಕೆ ನಮ್ಮನ್ನು ನಾವು ಕೊಡಬೇಕು. ದೇವರು, ನೀನು ಏನು ಹೇಳ್ತಿ ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ. ನೀನು ಏನು ಹೇಳ್ತಿ ಅದನ್ನು ಹೊಂದಲು ನಾನು ಸಿದ್ಧವಾಗಿದ್ದೇನೆ. ಐ ವಿಲ್ ರಿಸೀವ್ ಯುವರ್ ವರ್ಡ್. ಐ ವಿಲ್ ಡೂ ವಾಟ್ ಎವರ್ ಯು ಸೇ. ನಾನು ಸಿದ್ಧವಾಗಿದ್ದೇನೆ. ದ ವರ್ಡ್ ಬರುವಾಗ ಇಮ್ಮಿಡಿಯೇಟ್ಲಿ ನಾವು ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಏರಿಯಾದಲ್ಲಿ ಕರೆಕ್ಷನ್ ಬರ್ತಾ ಇದೆ, ಮೇ ಬಿ ಸೀಕ್ರೆಟ್ ಕನೆಕ್ಷನ್ ಬರ್ಬೋದು, ಇಮ್ಮಿಡಿಯೇಟ್ಲಿ ಆ ಕರೆಕ್ಷನ್ ಅನ್ನು ತೆಗೆದುಕೊಳ್ಬೇಕು. ಯಾವುದೊಂದು ಗುಪ್ತ ಪಾಪದಲ್ಲಿದ್ದೀರಿ, ವರ್ಡ್ ಬರ್ತಾ ಇರ್ತದೆ, ನಿನಗೆ ಮಾತ್ರ ಗೊತ್ತು. ದೇವರು ಕಮ್ಯುನಿಕೇಟ್ ಮಾಡಿ ಮಾತಾಡ್ತಾನೆ. ದೇವರಿಗೆ ನಿಮ್ಮ ಒಬ್ಬೊಬ್ಬರ ಇಂಡಿವಿಜುವಲ್ ಪರ್ಸನಲ್ ಲೈಫ್ ಗೊತ್ತಿದೆ. ಒಂದು ವರ್ಡ್ ಬರ್ತದೆ ಅಂತ ಹೇಳ್ತಿರುವಾಗ ಅದು ದೇವರು ನಿಮ್ಮ ಹತ್ರ ಮಾತಾಡುತ್ತಾನೆ. ನೀವು ರಿಪೆಂಟ್ ಆಗುವುದಿಲ್ಲ ಅಂತ ಹೇಳಿದರೆ, ನೀವು ಸೆಲ್ ಗ್ರೂಪ್ಗೆ ಹೋಗ್ತೀವಿ, ಸೆಲ್ ಗ್ರೂಪಲ್ಲಿ ಕೂಡ ಮಾತಾಡ್ತಾನೆ. ದಾರಿಯಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ, ಅವನ ಮುಖಾಂತರ ಮಾತಾಡ್ತಾನೆ. ಅವನು ಯಾವುದೋ ಮಾತಾಡ್ತಾನೆ, ಅವನಿಗೇನು ವಿಷಯ ಗೊತ್ತಿರೋದಿಲ್ಲ. ಅಂದರೆ ದೇವರು ನಿಮ್ಮನ್ನು ಹೇಗಾದರೂ ಕಮ್ಯುನಿಕೇಟ್ ಮಾಡಿ ನಿಮ್ಮನ್ನು ಅದರಿಂದ ಬಿಡಿಸಬೇಕಂತ. ಒಂದು ವೇಳೆ ನೀವು ರಿಪೆಂಟ್ ಆಗುವುದಿಲ್ಲ, ಹೋತಾಯ ಚಲ್ತಾಯ ಅಂತ ಹೇಳಿದ್ರೆ, ಒಂದು ದಿನ ಎಕ್ಸ್ಪೋಸ್ ಆಗ್ತದೆ, ಎಲ್ಲರ ಮುಂದೆ ನಿಮಗೆ ಅವಮಾನ ಆಗ್ತದೆ. ಹಲೋ, ಎಸ್, ಗಾಡ್ ಇಸ್ ಸ್ಪೀಕಿಂಗ್. ಕೆಲವೊಮ್ಮೆ ನಾವು ಬೀಳುವ ಮುಂಚೆ ಯಾವುದೋ ಒಂದು ಸಂಗತಿಯಲ್ಲಿ ದೇವರು ಮೊದಲೇ ಮಾತಾಡುತ್ತಾನೆ. ಬೀಳುವುದಕ್ಕಿಂತ ಮುಂಚೆ ದೇವರು ಸೊಲ್ಯೂಷನ್ ಅನ್ನು ಪ್ರಿಪೇರ್ ಮಾಡಿಟ್ಟಿದ್ದಾನೆ. ಕೊರತೆ ಬರುವುದಕ್ಕಿಂತ ಮುಂಚೆ ಸಮೃದ್ಧಿಯನ್ನು ಪ್ರಿಪೇರ್ ಮಾಡಿಟ್ಟಿದ್ದಾನೆ. ರೋಗ ಬರುವುದಕ್ಕಿಂತ ಮುಂಚೆ ಆರೋಗ್ಯವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆದಾಮನು ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ದೇವರು ಅಡ್ವಾನ್ಸ್ ಆಗಿ ಮಾತಾಡುತ್ತಾನೆ, ಪ್ರೊಫೆಟಿಕ್ ಆಗಿ ಮಾತಾಡುತ್ತಾನೆ. ದೇವರಿಗೆ ನಿನ್ನ ನಾಳೆ ಅಂತ ಗೊತ್ತಿದೆ, ನಾಳೆ ಯಾರು ಬಂದು ನಿಮಗೆ ಮಿಸ್ಗೈಡ್ ಮಾಡ್ತಾರೆ ಅಂತ ಗೊತ್ತಿದೆ. ಇವತ್ತೇ ಮಾತಾಡಿ ಪ್ರಿಪೇರ್ ಮಾಡಿರ್ತಾನೆ. ನಾಳೆ ಬಂದು ಯಾವ ವ್ಯಕ್ತಿ ರೆಡಿ ಆಗಿದ್ದಾನೆ ನಿಮಗೆ ಮಿಸ್ಗೈಡ್ ಮಾಡಲಿಕ್ಕೆ, ದೇವರಿಗೆ ಇವತ್ತು ಗೊತ್ತು. ಅದಕ್ಕೋಸ್ಕರ ಇವತ್ತು ಮಾತಾಡುತ್ತಾನೆ. ಆ ವ್ಯಕ್ತಿ ಬಂದು ಮಾತಾಡುವಾಗ ನಿಮ್ಗೆ ರಪ್ಪ ನೆನಪು ಬರ್ತಾ, ಪಾಸ್ಟ್ ಮೊನ್ನೆ ಸಂಡೆ ಮಾತಾಡ್ತಿದ್ರು. ಯಾಕೆ? ಮೇ ಬಿ ಈಗ ನೀವು ಕರೆಕ್ಟ್ ಆಗಿರ್ಬೋದು, ಬಟ್ ದೇವರಿಗೆ ನಿಮ್ಮ ನಾಳೆ ಗೊತ್ತಿದೆ. ಯಾವ ಸೈತಾನಿಗೂ ನಾಳೆ ಗೊತ್ತಿಲ್ಲ, ದುರಾತ್ಮಗಳಿಗೆ ನಾಳೆ ಗೊತ್ತಿಲ್ಲ, ಬಟ್ ದೇವರ ಆತ್ಮನಿಗೆ ನಿನ್ನ ನಾಳೆ ಗೊತ್ತಿದೆ. ನಾಳೆ ಏನು ಸಿಚುವೇಶನ್, ಸಮಸ್ಯೆ ಬರುವ ಮುಂಚೆ, ಪಕ್ಕನೆ ಬರುವ ಅಪಾಯ ಬರುವ ಮುಂಚೆ ದೇವರು ನಿಮ್ಮನ್ನು ಪ್ರಿಪೇರ್ ಮಾಡುತ್ತಾನೆ ವಾಕ್ಯದ ಮೂಲಕ ಆ ಪರಿಸ್ಥಿತಿಯನ್ನು ಎದುರಿಸಲು. ಬೈಬಲ್ ಇದೆ, ಪಕ್ಕನೆ ಬರುವ ಅಪಾಯಕ್ಕೆ ನೀನು ಅಂಜುವುದೇ ಇಲ್ಲ. ಸಡನ್ ಫಿಯರ್, ಟೆರರ್, ಅದಕ್ಕೆ ನೀನು ಅಂಜುವುದಿಲ್ಲ. ಯಾಕಂದ್ರೆ ದೇವರು ಮೊದಲೇ ವಾಕ್ಯವನ್ನು ಕೊಟ್ಟು ನಿಮ್ಮನ್ನು ಪ್ರಿಪೇರ್ ಮಾಡುತ್ತಾನೆ, ನಿಮ್ಮನ್ನು ಸಿದ್ಧಪಡಿಸ್ತಾನೆ, ನಿಮ್ಮನ್ನು ದೃಢಪಡಿಸ್ತಾನೆ. ದೇವರ ವಾಕ್ಯ ಹೇಳಿದೆ, ಗಾಡ್ ಇಸ್ ಫೇತ್ಫುಲ್. ದೇವರು ನಂಬಿಗಸ್ತನು, ಆತನು ನಿಮ್ಮನ್ನು ಸ್ಥಾಪಿಸ್ತಾನೆ. ಹೂ ಎಸ್ಟಾಬ್ಲಿಷ್ ಯು. ಹೇಗೆ ಸ್ಥಾಪಿಸ್ತಾನೆ? ಥ್ರೂ ದ ವರ್ಡ್. ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸಿದಾಗ ನೀವು ದೃಢವಾಗುತ್ತೀರಿ. ಕೇಡುಕನ್ನು ನಿಮ್ಮನ್ನು ಹಿಡಿಲಿಕ್ಕೆ ಆಗುವುದಿಲ್ಲ, ನಿಮ್ಮ ಫೈನಾನ್ಸ್ ಅನ್ನು ಬ್ಲಾಕ್ ಮಾಡಲಿಕ್ಕೆ ಆಗುವುದಿಲ್ಲ, ನಿಮ್ಮ ಪ್ರಮೋಷನ್ ಅನ್ನು ಬ್ಲಾಕ್ ಮಾಡಲಿಕ್ಕೆ ಆಗುವುದಿಲ್ಲ, ನಿಮ್ಮ ಸೇವೆಯನ್ನು ಬ್ಲಾಕ್ ಮಾಡಲಿಕ್ಕೆ ಆಗುವುದಿಲ್ಲ. ಹಲೋ. ಅದರಿಂದ ಯಾವಾಗಲೂ ಸಿದ್ಧವಾಗಿರಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ. ಒಂದು ಸಭೆ ಮತ್ತು ಸಭಾಪಾಲಕ ಎಂಬುವಂಥದ್ದು ಇದು ದೇವರ ಯೋಜನೆ. ಸಭೆ ಎಂಬುವಂಥದ್ದು ಮನುಷ್ಯರ ಯೋಜನೆ ಅಲ್ಲ. ಒಬ್ಬ ಸಭಾಪಾಲಕ ಎಂಬುವಂಥದ್ದು ಅವನವನಷ್ಟಕ್ಕೆ ಮಾತಾಡಲಿಕ್ಕೆ ಆಗುವುದಿಲ್ಲ, ಅವನವನಷ್ಟಕ್ಕೆ ಸಭಾಪಾಲಕ ಆಗಲಿಕ್ಕೆ ಆಗುವುದಿಲ್ಲ. ರೈಟ್? ಅವರವರಷ್ಟಕ್ಕೆ ಆಗಲಿಕ್ಕೆ ಆಗುದಿಲ್ಲ. ದೇರ್ ಇಸ್ ಅ ಕಾಲಿಂಗ್. ಅದು ದೇವರ ಕರೆ.
ದೇವರಿಂದ ಕರೆಯಲ್ಪಟ್ಟಾಗ ದೇವರು ಅದಕ್ಕೆ ಕೃಪೆ ಕೊಡುತ್ತಾನೆ. ದೇವರು ಆ ವೆಸಲನ್ನು ಯೂಸ್ ಮಾಡಿ ಮಾತಾಡುತ್ತಾನೆ, ಆ ಪಾತ್ರೆಯನ್ನು ಯೂಸ್ ಮಾಡಿ ಮಾತಾಡುತ್ತಾನೆ. ಅವರವರ ಕಂಡೀಷನ್ಗೆ ತಕ್ಕ ಹಾಗೆ ದೇವರ ಮಾತು ಬರುವಾಗ ನಿಮ್ಮನ್ನು ಸಂತೈಸ್ತದೆ, ನಿಮ್ಮನ್ನು ಪ್ರೋತ್ಸಾಹಗೊಳಿಸ್ತದೆ, ನಿಮಗೆ ಕರೆಕ್ಷನ್ ಕೊಡುತ್ತದೆ. ದೇವರ ಮಾತುಗಳಲ್ಲಿ ಏನಿದೆ? ಕೇವಲ ಕಂಡಮಿನೇಷನ್ ಇಲ್ಲ. ಅಫ್ಕೋರ್ಸ್ ಬೈಬಲ್ ಹೇಳ್ತದೆ, ದೇವರ ವಾಕ್ಯದಲ್ಲಿ ಖಂಡಿಸು, ಗದರಿಸು, ಎಚ್ಚರಿಸು ಅಂತ ಹೇಳ್ತದೆ. ಆ ಡಿಮಾನಿಕ್ ಕಂಡಮಿನೇಷನ್ ಅಲ್ಲ. ನೀವು ಮಾಡುತ್ತಿರುವ, ನಿಮ್ಮನ್ನು ಖಂಡಿಸುವುದಲ್ಲ, ನಿಮ್ಮ ವಿಷಯವಿರುವ ಮಿಸ್ಟೇಕ್ಗಳನ್ನು ಖಂಡಿಸುವಂಥದ್ದು. ದೇವರು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ, ನಿಮ್ಮ ಹಿಂದೆ ಇರುವ ಪಾಪಗಳನ್ನು ಆತನು ದ್ವೇಷಿಸ್ತಾನೆ. ದೇವರು ನಿಮ್ಮನ್ನು ಹೇಟ್ ಮಾಡುವುದಿಲ್ಲ. ನೀವು ಎಷ್ಟೇ ಮಿಸ್ಟೇಕ್ ಮಾಡಿದ್ರು ಆತ ನಿಮ್ಮನ್ನು ಹೇಟ್ ಮಾಡೋದಿಲ್ಲ. ಹಿ ಲವ್ಸ್ ಯು ಸೋ ಮಚ್. ಆತ ನಿಮ್ಮನ್ನು ಪ್ರೀತಿ ಮಾಡಿ ನಿಮಗೆ ಕಮ್ಯುನಿಕೇಟ್ ಮಾಡ್ತಾನೆ, ಮಾತಾಡುತ್ತಾನೆ. ಆ ಒಂದು ಪರಿಸ್ಥಿತಿಯಿಂದ ಯಾವಾಗಲೂ ಆತ ನಿಮ್ಮನ್ನು ಬಿಡಿಸ್ಲಿಕ್ಕೆ ನೋಡ್ತಾನೆ. ಫುಲ್ ಪಿಟ್ ಅಂದರೆ ಏನು? ಪಿಟ್ಟಲ್ಲಿರುವವನು ಎಳೆಯುವಂಥದ್ದು. ಮಾತಾಡುತ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಕೊರ್ನೆಲ್ಯನು ಸಿದ್ಧವಾಗಿದ್ದಾನೆ ದೇವರ ಸನ್ನಿಧಾನದಲ್ಲಿ. 10ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ಓದಿದೆ, ನಮಗೆ ಸಿಗ್ತದೆ. ಇಲ್ಲಿ ಪೇತ್ರನು ಆತನು ಯಹೂದ್ಯರಲ್ಲದವರಿಗೆ ಫಸ್ಟ್ ಪ್ರಸಂಗ ಮಾಡುತ್ತಾನೆ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಏನಾದ್ರು ಪ್ರಾರ್ಥನೆ ಮಾಡಿದನ? ಅಲ್ಲಿ ಪೇತ್ರನು ಯೇಸು ಕ್ರಿಸ್ತನ ಬಗ್ಗೆ, ಆತನ ಮರಣ, ಆತನ ಹೂಣಲ್ಪಡುವಿಕೆ, ಆತನ ಪುನರುತ್ಥಾನದ ಬಗ್ಗೆ ಆತನು ಮಾತಾಡಿದ. ಈ ವಾಕ್ಯವನ್ನು ಯಾರೆಲ್ಲ ಕೇಳಿದರು ನೋಡಿ, ಅವರು ಯಾಕೆಂದ್ರೆ ಅವರು ಪ್ರಿಪೇರ್ ಆಗಿದ್ದರು. ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಈ ಮುಂಜಾನೆ ವೇಳೆಯಲ್ಲಿ ನಾನು ನಿಮ್ಮ ಮೇಲೆ ಡಿಕ್ಲೇರ್ ಮಾಡ್ತೇನೆ, ಯಾರೆಲ್ಲ ನೀವು ವಾಕ್ಯವನ್ನು ಕೇಳ್ತೀರಿ, ನಿಮ್ಮ ಮೇಲೆ ದೇವರ ಕೃಪೆ ರಿಲೀಸ್ ಆಗುತ್ತದೆ, ಸ್ವಸ್ಥತೆ ರಿಲೀಸ್ ಆಗುತ್ತದೆ, ಸಮೃದ್ಧಿ ರಿಲೀಸ್ ಆಗ್ತದೆ. ಪರಲೋಕದ ದೇವದೂತರು ನಿಮಗೋಸ್ಕರ ಮಿನಿಸ್ಟ್ರಿ ಮಾಡುತ್ತಾರೆ, ಬಿಡುಗಡೆ ಆಗ್ತದೆ. ನೀವು ಹೋಗುವಾಗ ನಿಮ್ಮ ಕಂಡೀಷನ್ ಬದಲಾಗುತ್ತದೆ, ನೀವು ಆತ್ಮ ಭರಿತರಾಗಿ ಮನೆಗೆ ಹೋಗುತ್ತೀರಿ. ನಿಮ್ಮ ನಟ್ ಬೋಲ್ಟ್ ಲೂಸ್ ಆಗಿದ್ರೆ ಟೈಟ್ ಆಗ್ತದೆ, ಕರೆಕ್ಟ್ ಆಗ್ತದೆ, ಫ್ರೀ ಆಗಿ ಮನೆಗೆ ಹೋಗ್ತೀರಿ. ಯಾಕಂದರೆ ದೇವರ ವಾಕ್ಯದಲ್ಲಿ ವರ್ಗಾವಣೆ ಇದೆ. ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ, ದೇವರ ರಾಜ್ಯವು ಶಕ್ತಿಯಲ್ಲಿ ಆಧಾರಗೊಂಡಿದೆ. ಇಟ್ ಇಸ್ ದ ಕಿಂಗ್ಡಮ್. ಎಫೆಸ ಪಟ್ಟಣದಲ್ಲಿ ದೇವರ ವಾಕ್ಯವು ಪ್ರಬಲವಾಯಿತು. ದ ವರ್ಡ್ ಆಫ್ ಗಾಡ್ ಗ್ರೀವ್ ಮೈಟಿಲಿ ಅಂಡ್ ಪ್ರಿವೈಲ್. ಅಲ್ಲಿ ಪ್ರಾರ್ಥನೆ ಪ್ರಬಲವಾಯಿತು ಅಂತ ಹೇಳಿದ್ರು, ಉಪವಾಸ ಪ್ರಬಲವಾಯಿತು ಅಂತ ಹೇಳುವುದಿಲ್ಲ. ದೇವರ ವಾಕ್ಯವು ಪ್ರಬಲವಾಯಿತು. ದೇವರ ವಾಕ್ಯವು ನಿಮ್ಮ ಮನೆಗಳಲ್ಲಿ ಪ್ರಬಲವಾಗುತ್ತದೆ, ನಿಮ್ಮ ಕುಟುಂಬಗಳಲ್ಲಿ ಪ್ರಬಲವಾಗುತ್ತದೆ, ನಿಮ್ಮ ದಾಂಪತ್ಯ ಜೀವಿತದಲ್ಲಿ ದೇವರ ವಾಕ್ಯವು ಪ್ರಬಲವಾಗುತ್ತದೆ. ನಿಮ್ಮ ಆರೋಗ್ಯದ ವಿಷಯದಲ್ಲಿ, ಫೈನಾನ್ಸ್ ವಿಷಯದಲ್ಲಿ, ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ, ನೀವು ಮಾಡುತ್ತಿರುವ ಕರ್ತನ ಸೇವೆಯ ವಿಷಯದಲ್ಲಿ ಕರ್ತನ ವಾಕ್ಯವು ಪ್ರಬಲವಾಗುತ್ತದೆ. ಹಲೋ, ದೇವರ ವಾಕ್ಯ ಪ್ರಬಲವಾಯ್ತಂದ್ರೆ ಸುಳ್ಳುಗಳು ಬೀಳ್ತವೆ. ಎಫೆಸ ಪಟ್ಟಣದಲ್ಲಿ ದೇವರ ವಾಕ್ಯವು ಪ್ರಬಲವಾಯಿತು, ಸುಳ್ಳುಗಳು ಬಿದ್ದವು, ದುರಾತ್ಮಗಳು ಸ್ಟಾಪ್ ಆಗ್ತವೆ, ಅವರ ವಾಯ್ಸ್ಗಳು ಸ್ಟಾಪ್ ಆಗುತ್ತವೆ, ದೇವರ ವಾಯ್ಸ್ ಸ್ಟ್ರಾಂಗ್ ಆಗುತ್ತದೆ, ನೆಗೆಟಿವ್ ಸ್ವರಗಳು ಬೀಳಲ್ಪಡುತ್ತವೆ, ದೇವರ ಸ್ವರ ಕ್ಲಿಯರ್ ಆಗುತ್ತದೆ, ನಿದ್ರೆಯ ಸ್ವರ ಬೀಳ್ತದೆ, ಎಚ್ಚರಿಕೆಯ ಸ್ವರ ಸ್ಟರ್ ಮಾಡುತ್ತದೆ ನಿಮ್ಮನ್ನು. ಭಯದ ಸ್ವರಗಳು ಬೀಳ್ತವೆ, ಧೈರ್ಯದ ಸ್ವರಗಳು ನಿಮ್ಮ ಒಳಗಿಂದ ಏಳ್ತವೆ. ನೀವು ಬೋಳ್ಳಿ ಹೇಳುತ್ತೀರಿ, ನೀವು ಧೈರ್ಯವಾಗಿ ಮಾತಾಡುತ್ತೀರಿ, ಬೋಳ್ಳಿ ದೇವರ ವಾಕ್ಯವನ್ನು ಹೇಳ್ತೀರಿ. ಪವಿತ್ರಾತ್ಮ ಭರಿತರಾದಾಗ ಏನಾಗ್ತಾನೆ? ಬೈಬಲ್ ಹೇಳ್ತೆ, ಅಪೊಸ್ತಲರು ಪ್ರಾರ್ಥನೆ ಮಾಡುವಾಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು, ಅವರು ನಿಂತಿದ್ದ ಭೂಮಿಯು ನಡುಗಿತು ಅಂತ ವಾಕ್ಯ ಹೇಳಿದೆ. ಅವರೆಲ್ಲರೂ ಧೈರ್ಯವಾಗಿ ವಾಕ್ಯವನ್ನು ಹೇಳುವರಾದರು. ನೀವು ಧೈರ್ಯದಲ್ಲಿ ವಾಕ್ಯವನ್ನು ಹೇಳ್ತೀರಿ, ಬೋಲ್ಡ್ಲಿ ಡಿಕ್ಲೇರ್ ಗಾಡ್ಸ್ ವರ್ಡ್. ಅದರಿಂದ ಸಭೆಗೆ ಬರುವಾಗ ಯಾವಾಗಲೂ ಪ್ರಾರ್ಥನೆ ಮಾಡಿ ಬನ್ನಿ, ದೇವರೇ ಇವತ್ತು ನನ್ನ ಹೃದಯದಲ್ಲಿ ಮಾತಾಡು.
ಟಾಕ್ ಟು ಮೀ. ಇಟ್ಸ್ ಅ ರಿಲೇಶನ್ಶಿಪ್. ಸಭಾಪಾಲಕನಿಗೆ ವಿಶ್ವಾಸಿಗಳಿಗೆ ಇರುವಂಥದ್ದು ರಿಲೇಶನ್ಶಿಪ್. ಇದು ಕವನೆಂಟ್ ರಿಲೇಶನ್ಶಿಪ್, ರೈಟ್? ಚರ್ಚ್ ಇಲ್ಲಾಂದ್ರೆ ಏನು ಸಿಗುವುದಿಲ್ಲ. ಯೇಸುಸ್ವಾಮಿ ಹತ್ರ ಅನಾಯಿಂಟಿಂಗ್ ಇತ್ತು. ಯೇಸುಸ್ವಾಮಿ ತನ್ನ ಸ್ವಂತ ಊರಿಗೆ ಹೋದ. ಅವನ ವಿಷಯದಲ್ಲಿ ಹೇಳಿದರು, ಇವನ ಕಸಿನ್, ನನ್ನ ಫಸ್ಟ್, ಸೆಕೆಂಡ್, ಥರ್ಡ್ ಎಲ್ಲ ರಿಲೇಟಿವ್ ಎಲ್ಲ ಹೇಳಿದರು, ಹೊಗಳಿದರು. ಕಡೆಗೆ ಹೇಳಿದವರಿಗೆ ಬೇಜಾರಾಯಿತು. ಸ್ವಲ್ಪ ಹೊತ್ತಿನ ನಂತರ ರಿಲೇಟಿವ್ಸ್ಗಳಿಗೆಲ್ಲ ಬೇಜಾರವಾಯಿತು. ಓದಿದ್ದೀರಾ ನೀವು? ಎಲ್ಲಿದೆ? 6ನೇ ಅಧ್ಯಾಯ 1ನೇ ವಚನದಿಂದ ಓದಿ. ಮಾರ್ಕ್ 6 ಚಾಪ್ಟರ್ 1 ವರ್ಸ್. ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದವನು. ಯೇಸುಸ್ವಾಮಿ ಊರಿಗೆ ಬಂದ. ಕೆಲವು ಹೇಳ್ತೀರ, ನಮ್ಮ ಅಣ್ಣ ಊರಿಗೆ ಬಂದ, ಅವನ ಊರಿಗೆ ಬಂದ. ಯೇಸುಸ್ವಾಮಿ ಸಹ ಬಂದ. ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದನು. ಶಿಷ್ಯರು ಆತನ ಹಿಂದೆಯೇ ಬಂದರು. ಸಬ್ಬಾತ್ ದಿನ ಬಂದಾಗ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ ಅತ್ಯಾಶ್ಚರ್ಯಪಟ್ಟು. ಸಬ್ಬಾತ್ ದಿನ ಬಂದಾಗ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ, ಹೇಳಿ, ಎಲ್ಲರೂ ಕೇಳಿ ಆಶ್ಚರ್ಯಪಟ್ಟರು. ನೀವು ಅದ್ಭುತಗಳನ್ನು ನೋಡಿ ಆಶ್ಚರ್ಯಪಟ್ಟರೆ, ಯೇಸು ನಿಮ್ಮ ಅಪನಂಬಿಕೆ ನೋಡಿ ಆಶ್ಚರ್ಯಪಡುವುದು. ಇದೇ ವ್ಯತ್ಯಾಸ. ಯಾಕಂದ್ರೆ ಯೇಸು ಸ್ವಾಮಿಗೆ ಸ್ಪಿರಿಚುವಲ್ ವರ್ಲ್ಡ್ ಅಂದರೆ ಸೋ ರಿಯಲ್, ನಿಮಗೆ ನ್ಯಾಚುರಲ್ ವರ್ಲ್ಡ್ ಅಂದರೆ ಸೋ ರಿಯಲ್. ಅದಕ್ಕೋಸ್ಕರ ನಿಮಗೆ ಸ್ಪಿರಿಚುವಲ್ ನೋಡುವಾಗ ನಿಮಗೆ ಆಶ್ಚರ್ಯ ಆಗ್ತದೆ. ಯೇಸುವಿಗೆ ನೀವು ಸ್ಪಿರಿಚುವಲ್ ವರ್ಲ್ಡಿನ ಬಗ್ಗೆ ಅಪನಂಬಿಕೆ ಪಟ್ಟಾಗ ಆಶ್ಚರ್ಯ ಆಗ್ತದೆ. ಇರಲಿ, ಆಶ್ಚರ್ಯಪಟ್ಟು ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದವು? ಈತ ಬರಲು ಪಾತಿರುವೇತ, ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದವು? ಇವನು ಪಡೆದಿರುವ ಈ ಜ್ಞಾನ ಯಾವ ಯೂನಿವರ್ಸಿಟಿ? ಅದು ಜ್ಞಾನವೇನು? ಎಂತ ಮಾತಾಡ್ತಾನೆ? ಹಾಗೆ ಪಾತಿರೋಡು ಖುಷಿಯೇ ಅಪ್ಪಣ್ಕೇನ್ರಿ. ಇನ್ನೊಂದು ಕಡೆಯಲ್ಲಿ ಹೇಳಿದ್ರು, ಅವನ ಇಂಪಾದ ಮಾತುಗಳನ್ನು ಕೇಳಿ ಖುಷಿ ಪಟ್ಟರು ಅಂತೆ. ಕಡೆಗೆ ಸ್ವಲ್ಪ ಹೊತ್ತಿನಿಂದ ಕಲ್ಲು ಬಿಸಾಡಿದ್ರು ಅವರು. ಅದು ಇನ್ನೊಂದು. ಇರಲಿ, ಜ್ಞಾನವೇನು? ಇವನ ಕೈಯಿಂದ ಇಂಥ ಮಹತ್ಕಾರ್ಯಗಳು ಆಗುವುದೇನು? ನೆಕ್ಸ್ಟ್, ಇವನು ಆ ಬಡಗಿ ಅಲ್ಲವೇ? ಯೇಸು ಸ್ವಾಮಿ ಬಡಗಿ. ಹೇಳಿ, ಯೇಸು ಸ್ವಾಮಿ ಬಡಗಿ. ಅವರು ಯೇಸು ಸ್ವಾಮಿಯನ್ನು ಬಡಗಿಯಾಗಿ ನೋಡಿದ್ರು, ರೈಟ್? ಯೇಸು ಸ್ವಾಮಿ ಏನಂತ ನೋಡಿದ್ರು? ಬಡಗಿಯಾಗಿ ನೋಡಿದ್ರು, ದೇವರ ಮಗನಾಗಿ ನೋಡಲಿಲ್ಲ. ಬಡಗಿ ಅಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸೀಮೋನ ಇವರ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಹೇಳಿ, ಬೇಸರಗೊಂಡರು. ಇವತ್ತು ನಿಮ್ಮ ವಿಷಯ ಕೇಳಿ ಕೆಲವರಿಗೆ ಬೇಸರ ಆಗ್ಬಹುದು, ನಿಮ್ಮ ರಿಲೇಟಿವ್ಗಳಿಗೆ ಬೇಸರ ಆಗ್ಬಹುದು. ಅವನು ಅಲ್ಲಿ ಓಡೋ ಬಿಕ್ಟ್ರಿಗೆ ಹೋಗ್ತಾನಂತ ಬೇಸರ ಆಗಿರ್ಬೋದು, ಪೆಟ್ರೋಲ್ ಖರ್ಚು ಮಾಡಿ ಅಷ್ಟು ದೂರ ಹೋಗ್ತಾನಂತ ಬೇಸರ ಆಗ್ಬಹುದು. ಯೇಸು ಸ್ವಾಮಿಯ ವಿಷಯದಲ್ಲಿ ಕೂಡ ಬೇಸರ ಆಗಿತ್ತು. ಇದೇನು ಹೊಸತಲ್ಲ. ಯಾರಿಗೋ ನಿಮ್ಮ ಕುಟುಂಬದಲ್ಲಿ ಬೇಸರ ಆಗಿರ್ಬೋದು, ಅದಕ್ಕೋಸ್ಕರ ದೇವರು ಮಾತಾಡ್ತಾನೆ. ಮೇಬಿ ನಿನ್ನ ಅತ್ತೆಗೆ ಬೇಸರ ಆಗಿರ್ಬೋದು, ಮೇಬಿ ನಿನ್ನ ಪಪ್ಪನಿಗೆ ಬೇಸರ ಆಗಿರ್ಬೋದು, ರೈಟ್? ಕೆಲವರದ್ದು ಪಪ್ಪ ಇಲ್ಲಿ ಬಂದಾರೆ, ಕೆಲವರು ಪಪ್ಪ ಮನೆಯಲ್ಲಿದ್ದಾರೆ. ಕೆಲವು ನಿಮ್ಮ ಅಂಟಿಗಳಿಗೆ ಬೇಸರ ಆಗಿರ್ಬೋದು. ಈ ತಿಡ್ಡ ಜಕ್ಕ ಜವಣೆ ಅಡೆ ಪೋಪೇತ. ನಿಮ್ಮ ಫ್ರೆಂಡ್ಸ್ಗಳಿಗೆ ಬೇಸರ ಆಗಿರ್ಬೋದು. ನಮ್ಮೊಟ್ಟಿಗೆ 2 ಸಿಗರೆಟ್ ಎಳಿತಿದ್ದವು, ಅಲ್ಲಿ ಓಡ್ತಾ ಇದ್ದಾನೆ, ಎಷ್ಟು ಒಳ್ಳೆ ಇದ್ದ. ನನಗೆ ಗೊತ್ತಿಲ್ಲ ಯಾರ್ಯಾರಿಗೆ ನಿಮ್ಮ ವಿಷಯದಲ್ಲಿ ಬೇಸರ ಆಗಿದೆ. ಬಟ್ ಯೇಸುನ ವಿಷಯದಲ್ಲಿ, ಯೇಸುನ ಸ್ವಂತ ರಿಲೇಟಿವ್ಸ್ಗಳಿಗೆ ಬೇಸರ ಆಗಿದೆ. ಒಂದಿನ ಯೇಸು ಸ್ವಾಮಿ ತನ್ನ ಸ್ವಂತ ಮನೆಗೆ ಹೋಗುವಾಗ ಸ್ವಲ್ಪ ಲೇಟ್ ಆಯಿತು ಊಟ ಮಾಡಲಿಕ್ಕೆ. ಇಮ್ಮಿಡಿಯೇಟ್ಲಿ ಹೇಳಿದ, ಅವನಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳಿದ್ರು. ಓದಿದ್ದೀರ? ಯೇಸು ಸ್ವಾಮಿಗೆ ಹೇಳಿದರೆ ಹುಚ್ಚು ಹಿಡಿದಿದೆ ಅಂತ, ಯೇಸು ಸ್ವಾಮಿಗೆ ಹೇಳಿದರೆ ದವ್ವ ಹಿಡಿದಿದೆ ಅಂತ, ಯೇಸು ಸ್ವಾಮಿಗೆ ಹೇಳಿದರೆ ಅವನು ಸುಳ್ಳು ಪ್ರವಾದಿ ಅಂತ. ನೀವು ಅವನಿಗಿಂತ ದೊಡ್ಡವರ? ರೈಟ್? ಓಕೆ, ವಿಷಯವಾಗಿ ಬೇಸರಗೊಂಡರು. ನೆಕ್ಸ್ಟ್, ಯೇಸು ಅವರಿಗೆ ಪ್ರವಾದಿ ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು,
ಆದರೆ ದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಅಂತ ಹೇಳಿದನು. ನೆಕ್ಸ್ಟ್, ಯೇಸುಸ್ವಾಮಿ ಯಾಕೆ ಮಾತಾಡ್ತಾ ಇದ್ದಾನೆ? ಪ್ರವಾದಿ ಅವನಿಗೆ ಎಲ್ಲ ಕಡೆಯಲ್ಲಿ ಮರ್ಯಾದೆ ಉಂಟು, ಸ್ವಂತ ಮನೆಯಲ್ಲಿ ಸ್ವಂತ ಜನರಲ್ಲಿ. ಯಾಕಂತ ಹೇಳಿದ್ರೆ 30 ವರ್ಷದಿಂದ ಈ ಬಡಗಿಯನ್ನು ಅವರು ನೋಡಿದ್ದಾರೆ. ಹಿ ವಾಸ್ ಎ ಫೆಮಿಲಿಯರ್. ಬಟ್ ಅವನು ಪ್ರೊಫೆಟಿಕ್ ಅನಾಯಿಂಟಿಂಗ್ ಅಲ್ಲಿ ಪ್ರವಾದಿಯಾಗಿ ಫಂಕ್ಷನ್ ಆದದ್ದನ್ನು ರಿಲೇಟಿವ್ಗಳು ನೋಡಲಿಲ್ಲ. ಅವನು ನೋಡಿದ್ರು ಕಸಿನ್, ರಿಲೇಟಿವ್, ನೆರೆಮನೆಯವ, ಕ್ಲಾಸ್ಮೇಟ್, ಅಣ್ಣನ ಕ್ಲಾಸ್ಮೇಟ್, ತಮ್ಮನ ಕ್ಲಾಸ್ಮೇಟ್ ಎಲ್ಲ ನೋಡಿದ್ರು. ಬಟ್ ಯೇಸುವನ್ನು ಪ್ರವಾದಿಯಾಗಿ ಅವರು ನೋಡಲಿಲ್ಲ. ಸಿ, ಔಟ್ವರ್ಡ್ ಇಮೇಜ್. ಕೆಲವೊಮ್ಮೆ ಔಟ್ವರ್ಡ್ ಇಮೇಜ್ ಏನು ಮಾಡ್ತಾ ಗೊತ್ತುಂಟ, ನಿಮ್ಮನ್ನು ಅಂಗೀಕಾರ ಮಾಡಲಿಕ್ಕೆ ಬಿಡುವುದಿಲ್ಲ. ಸೇಮ್ ವರ್ಷಿಪ್ ಮಾಡುವಾಗ ಒಬ್ಬ ಹೇಳ್ತಾನೆ ನನಗೆ ನಿದ್ರೆ ಬರ್ತಾ ಇದೆ ಅಂತ, ಅದೇ ವರ್ಷಿಪ್ ಅಲ್ಲಿ ಇನ್ನೊಬ್ಬ ಹೇಳ್ತಾನೆ ನನಗೆ ಬಿಡುಗಡೆ ಆಯ್ತಂತ. ಎರಡು ಟೆಸ್ಟಿಮನಿಗಳು ಬರ್ತವೆ. ನೀವು ವರ್ಷಿಪ್ ಮಾಡುವವರು ಡಿಸ್ಕರೇಜ್ ಆಗಬೇಡ್ರಿ. ರೈಟ್? ಎರಡು ಟೆಸ್ಟಿಮನಿಗಳು ಸೇಮ್ ವರ್ಷಿಪ್ ಆಗುವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬನಿಗೆ ಹೇಳ್ತಾ ಇದ್ದಾನೆ, ಟೆಸ್ಟಿಮನಿ ಕೊಡ್ತಾನೆ, ಫುಲ್ಲು ನನಗೆ ಬಿಡುಗಡೆ ಆಯಿತು ಅವರು ವರ್ಷಿಪ್ ಮಾಡುವಾಗ. ಅದೇ ವರ್ಷಿಪ್ ಇನ್ನೊಬ್ಬರು ಹೇಳ್ತಾನೆ, ಎಂತಿನ ವರ್ಷಿಪ್, ನನಗೆ ನಿದ್ರೆ ಬಂತು. ಯಾಕೆ? ಫೆಮಿಲಿಯರ್. ಅವರ ಮೇಲಿರುವ ಅನಾಯಿಂಟಿಂಗ್ ಅನ್ನು ಅವರು ಗ್ರಹಿಸಲಿಲ್ಲ, ಅವರ ಮೇಲಿರುವ ಕರೆಯನ್ನು ಅವರು ಗ್ರಹಿಸಲಿಲ್ಲ. ಯಾಕೆ? ನಿಮಗೆ ಒಬ್ಬ ವ್ಯಕ್ತಿ ಆಗುದಿಲ್ಲ ಅಂತ ಹೇಳಿದರೆ ನಿಮಗೆ ವರ್ಷಿಪ್ ಮಾಡಲಿಕ್ಕೆ ಆ ಫುಲ್ಪಿಟ್ನಿಂದ ಬರುವಂಥದ್ದು ಏನನ್ನು ರಿಸೀವ್ ಮಾಡೋದಿಲ್ಲ. ಯಾರೋ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಬ್ಯಾಡ್ ಇಮೇಜ್ ಕೊಟ್ಟಿದ್ದಾರೆ, ಅಥವಾ ಅವನ ಬಗ್ಗೆ ಏನೋ ಸುಳ್ಳು ಹೇಳಿದ್ದಾರೆ. ನಿಮ್ಮ ಲೈಫಲ್ಲಿ ಫ್ರೂಟ್ ಇರುವುದಿಲ್ಲ, ಫಲ ಇರುವುದಿಲ್ಲ. ಸಭೆಗೆ ಬರುವಾಗ ಅದೆಲ್ಲವನ್ನು ಬಿಟ್ಟುಬಿಟ್ರಿ. ಸಭೆಗೆ ಬರುವಾಗ ಒಳ್ಳೆ ಮಾಡಿ ಆರಾಧನೆ ಮಾಡಿರಿ. ಯಾರು ದೇವರಿಂದ ಲೀಡ್ ಆಗಿ ಆರಾಧನೆ ಮಾಡ್ತಾನೋ ಕೈ ಎತ್ತಿರಿ, ಆರಾಧನೆ ಮಾಡಿ. ಇವತ್ತು ನೀನು ಅಪ್ರಿಷಿಯೇಟ್ ಮಾಡಿದ್ರೆ, ನೀನು ಆರಾಧನೆ ಮಾಡೋ ಸಂತೋಷ ಪಡ್ರೆ, ನಾಳೆ ದೇವರು ನಿನ್ನನ್ನು ಆ ಪುಲ್ಪಿಟಿಗೆ ಕೊಂಡು ಹೋಗ್ತಾನೆ. ಬೈಬಲ್ ಹೇಳ್ತದೆ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ. ರೈಟ್? ಸಿ, ದಾವೀದನು ಮಂಜುಷದ ಪೆಟ್ಟಿಗೆ ಬರುವಾಗ ಆತನು ಡ್ಯಾನ್ಸ್ ಮಾಡಿದ, ನರ್ತನ ಮಾಡಿದ, ಇನ್ ಅನಾಯಿಂಟಿಂಗ್, ನಾಟ್ ಮ್ಯೂಸಿಕ್ ಬೀಟ್. ರೈಟ್? ಅನಾಯಿಂಟಿಂಗ್ ಅಲ್ಲಿ ಅವನು ಗೊತ್ತೇ ಆಗಲಿಲ್ಲ ಬಟ್ಟೆ ಜಾರಿ ಹೋದದ್ದು. ಅವನ ಡಿಗ್ನಿಟಿ, ಆ ಶೇಮ್, ಅದು ಎಲ್ಲವನ್ನು ಮರೆತು ಬಿಟ್ಟಿದ್ದ, ನಾನು ಕಿಂಗ್ ಅಂತ. ಬಟ್ ಕಿಟಕಿಯಿಂದ ಅವನ ಹೆಂಡತಿ ನೋಡ್ತಾಳೆ. ಯಾರು? ಮೀಕಳು ನೋಡ್ತಾಳೆ. ಬುದ್ಧಿಲ್ಲ, ನಾನ್ ಸೆನ್ಸ್, ದಟ್ಟಿ ಫೆಲೋ. ರೈಟ್? ನನ್ನ ಸಖಿಯರೆಲ್ಲ ಎಂತ ಹೇಳಲಿಕ್ಕಿದ್ದಾರೆ. ಎಂತ ಒಬ್ಬ ಅರಸನಾಗಿ ಒಂದು ಸ್ವಲ್ಪ ಡಿಗ್ನಿಟಿ, ಮರ್ಯಾದೆ ಕಾಪಾಡಬೇಕಲ್ಲ. ನಾನು ರಾಣಿ. ರೈಟ್? ಎಲ್ಲರನ್ನು ಆಶೀರ್ವಾದ ಮಾಡಿದ, ಬ್ಲೆಸ್ ಮಾಡಿದ ನಂತರ ಆತನು ತನ್ನ ಮನೆಯವರನ್ನು ಬ್ಲೆಸ್ ಮಾಡಿದ್ದ. ಹೋಗದ ಆಗ ಇಮ್ಮಿಡಿಯೇಟ್ಲಿ ಒಂದು ಮಾತು ಹೇಳ್ತಾಳೆ. ಯಾರು? ಮೀಕಳು. ಇವತ್ತು ಇಸ್ರಾಯೇಲ್ನ ಅರಸನು ಇಸ್ರಾಯೇಲ್ರ ಮುಂದೆ, ನನ್ನ ಸಖಿಯರ ಮುಂದೆ ಎಂಥ ಒಂದು ನೀಚತನ, ಎಂಥ ಒಂದು ಶೇಮ್ಲೆಸ್. ಆಗ ಡೇವಿಡ್ ಹೇಳ್ತಾನೆ, ಓನ್ಲಿ ಫಾರ್ ಗಾಡ್. ನಾನು ಹಾಡಿದ್ದು, ನಾನು ನರ್ತನ ಮಾಡಿದ್ದು ಕೇವಲ ಮನುಷ್ಯರಿಗೋಸ್ಕರ ಅಲ್ಲ, ಜನರಿಗೋಸ್ಕರ ಅಲ್ಲ, ಪರ್ಫಾರ್ಮೆನ್ಸ್ಗೋಸ್ಕರ ಅಲ್ಲ. ನಾನು ಮಾಡಿದ್ದು ಕೇವಲ ಕರ್ತನಿಗೋಸ್ಕರ. ಕರ್ತನಿಗೋಸ್ಕರ ಇನ್ನೂ ನಾನು ರಿಜೆಕ್ಟೆಡ್ ಆಗಲು ಸಿದ್ಧವಿದ್ದೇನೆ. ನನಗೇನು ಅದರಿಂದ ತೊಂದರೆ ಇಲ್ಲ. ನೆಕ್ಸ್ಟ್ ಹೇಳ್ತಾನೆ, ನಿನ್ನ ಅಪ್ಪನನ್ನು ಅರಸುತನೆಯಿಂದ ತೆಗೆದು ನನ್ನನ್ನು ಕುರಿ ಕಾಯುವ ನನ್ನನ್ನು ಇಸ್ರಾಯೇಲ್ರ ಅರಸನನ್ನಾಗಿ ಮಾಡಿದ ದೇವರಿಗೆ ಇನ್ನೂ ಜಾಸ್ತಿಯಾಗಿ ನಾನು ಘನಪಡಿಸುವೆನು. ನನಗೆ ಪ್ರಮೋಷನ್ ಕೊಟ್ಟದ್ದು ನಿನ್ನ ಅಪ್ಪ ಅಲ್ಲ, ನಿನ್ನ ಕಸಿನ್ ಅಲ್ಲ, ನಿನ್ನ ಸಖಿಯರಲ್ಲ. ನನಗೆ ಪ್ರಮೋಷನ್ ಕೊಟ್ಟದ್ದು, ನನ್ನನ್ನು ಅರಸನನ್ನಾಗಿ ಮಾಡಿದ್ದು ನನ್ನ ದೇವರು. ಆತನಿಗೆ ಆರಾಧನೆ ಮಾಡಲಿಕ್ಕೆ ನನಗೇನು ನಾಚಿಕೆ ಇಲ್ಲ. ನನ್ನ ಪೊಸಿಷನ್ ನನಗೆ ಅಡ್ಡ ಮಾಡುವುದಿಲ್ಲ, ನನ್ನ ಎಜುಕೇಶನ್ ನನಗೆ ಅಡ್ಡಿ ಮಾಡುವುದೇ ಇಲ್ಲ. ಆತನು ದೀನರನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗಡ ಕೂತ್ಕೊಳ್ಳಿಸ್ತಾನೆ. ಅಹಂಕಾರಿಗಳನ್ನು ಆತನು ಎದುರಿಸ್ತಾನೆ. ಸಿ, ಯಾಕೆ ಮೀಕಳು ಆತನು ರಿಜೆಕ್ಟ್ ಮಾಡಿದಳು? ಫೆಮಿಲಿಯಾರಿಟಿ. ಆಕೆ ಮದುವೆ ಆಗುವ ಮುಂಚೆ
ಇದೇ ದಾವಿದ ಕುರಿ ಕಾಯುವ ಕೊಟ್ಟಿಗೆಯಿಂದ ಕಾಡಿನಿಂದ ಇಮ್ಮಿಡಿಯೇಟ್ಲಿ ಮನೆಗೆ ಬರ್ತಿದ್ದ. ಅವನ ಹತ್ರ ಒಂದು ಗಿಫ್ಟ್ ಇತ್ತು. ಯಾವುದು? ಕಿನ್ನರಿ ಬಾರಿಸುವಂಥದ್ದು. ರೈಟ್? ಸೌಲನಿಗೆ ದುರಾತ್ಮ ಹಿಡಿದಾಗ ಅವನು ಅದೇ ಕುರಿ ಹಟ್ಟಿಯಲ್ಲಿದ್ದು ಬಂದು ನೇರ ಮನೆಗೆ, ಅರಮನೆಗೆ ಬರ್ತಾ ಇದ್ದಾನೆ. ಬಂದು ಅವನ ಕಿನ್ನರಿ ಬಾರಿಸ್ತಿರುವಾಗ ಸೌಲನೆಲ್ಲ ದುರಾತ್ಮ ಓಡ್ತಿತ್ತು. ಈಕೆ ನೋಡಿದಾಳೆ. ಫಸ್ಟ್ ವಿಸಿಟೇಷನ್ ಫಸ್ಟ್ ಅವನು ದಾವಿದ ಬರಲಿಲ್ಲ, ಕುರಿ ಬಿಟ್ಟೆಯ ವಾಸನೆ ಬಂದಿತ್ತು. ಅಫ್ಕೋರ್ಸ್ ಕಾಡಿನಲ್ಲಿದ್ದದ್ದು ಬೆವರು ವಾಸನೆ ಬರ್ತದೆ. ಫಸ್ಟ್ ದೃಷ್ಟಿಯಲ್ಲೇ, ಫಸ್ಟ್ ಸೈಟಲ್ಲೇ ಇವಳು ಏನು ಮಾಡಿಬಿಟ್ಟಿದ್ದಾಳೆ? ದಾವಿದನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾಳೆ. ಈಕೆ ಅರಮನೆಯಲ್ಲಿ ಸುಗಂಧ ದ್ರವ್ಯಲ್ಲಿ ಸೆಂಟು, ಪರಿಮಳ, ಫಾರಿನ್ ಸೆಂಟ್, ಅದು ಇದು, ಸೈಡಲ್ಲಿ ಯಾಕೆ ಸಖಿಯರು, ಫ್ರೆಂಡ್ಸ್ಗಳು. ಈ ಗವಾರ್ ನೆಕ್ಸ್ಟ್ ಆತನು ಸೇನಾಧಿಪತಿಯಾದ, ನೆಕ್ಸ್ಟ್ ಆತನು ಅರಸನಾದ. ಅರಸನಾಗಿ ಅವನು ಪ್ರೊಫೆಟಿಕಲಿ ಮೂವ್ ಆಗ್ತಾ ಇದ್ದಾನೆ. ಈಕೆಗೆ ಅದು ಬಿದ್ದು ಹೋಗಲೇ ಇಲ್ಲ. ಅವಳು ನೋಡಿದ್ದೆ ಅದೇ, ಆ ಶೆಪರ್ಡ್ ಬಾಯ್ ಇಮೇಜ್, ಆ ಕುರಿ ಕಾಯುವವನ ಇಮೇಜ್, ಹೊರಗಿನ ಇಮೇಜ್. ಅದಕ್ಕೋಸ್ಕರ ಅವನಲ್ಲಿ ಏನು ಅನಾಯಿಂಟಿಂಗ್ ಇತ್ತು, ಏನು ದೇವರ ಕೃಪೆ ಇತ್ತು, ಆಕೆಯನ್ನು ಹೊಂದಲಿಲ್ಲ. ನೆಕ್ಸ್ಟ್ ವಚನ ಹೇಳ್ತದೆ, ಆಕೆಗೆ ಜೀವಮಾನವಿಡೀ ಮಕ್ಕಳಿರಲಿಲ್ಲ ಅಂತ ಹೇಳ್ತದೆ. ಅಟ್ ಮೀನ್ಸ್ ನೋ ಫ್ರೂಟ್, ನೋ ಫ್ರೂಟ್. ಇವತ್ತು ಅನೇಕ ಜೀವಿತದಲ್ಲಿ, ಬಿಸ್ನೆಸ್ ಅಲ್ಲಿ ಫ್ರೂಟ್ ಇಲ್ಲ, ಕೆಲಸದಲ್ಲಿ ಫ್ರೂಟ್ ಇಲ್ಲ, ಸೇವೆಯಲ್ಲಿ ಫಲ ಇಲ್ಲ. ರೈಟ್? ಅವರು ಕೆಲಸ ಮಾಡ್ತಾರೆ, ದುಡಿತಾರೆ, ಬಿಸ್ನೆಸ್ ಮಾಡ್ತಾರೆ, ನೋ ಫ್ರೂಟ್. ಪ್ರೈಡ್ ಮನೆ ಮಾಡಿದೆ. ಗ್ರೇಟೆಸ್ಟ್ ಸಿನ್ ವ್ಯಭಿಚಾರಕ್ಕಿಂತ ಸ್ಪಿರಿಚುವಲ್ ಪ್ರೈಡ್. ಬೈಬಲ್ ಹೇಳಿದೆ, ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗೆ ಆತನು ಕೃಪೆ ಕೊಡುತ್ತಾನೆ. ದೇವರ ಕೃಪೆ ನಿನ್ನನ್ನು ಎಕ್ಸಲೆಂಟ್ ಮಾಡಿಬಿಡ್ತದೆ. ದೇವರ ಕೃಪೆ ನಿನ್ನನ್ನು ಪ್ರೊಡಕ್ಟಿವ್ ಮಾಡಿಬಿಡ್ತದೆ. ದೇವರ ಕೃಪೆ ನೀನು ಯಾವ ಕ್ಷೇತ್ರದಲ್ಲಿ ಇದೆಯೋ ಆ ಕ್ಷೇತ್ರದಲ್ಲಿ ನಿನ್ನನ್ನು ಎಕ್ಸಲೆಂಟ್ ಮಾಡಿಬಿಡುತ್ತದೆ. ನೀನು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನಿನ್ನ ಕಡಿಮೆ ಖರ್ಚು ಜಾಸ್ತಿ ಇನ್ಕಮ್ ಬರುವ ಹಾಗೆ ದೇವರು ನಿನ್ನನ್ನು ಪ್ರೊಡಕ್ಟಿವ್ ಮಾಡಿಬಿಡ್ತಾನೆ. ನೀನು ಲಾಯರ್ ಆಗಿದ್ರೆ ಎಕ್ಸಲೆಂಟ್ ಲಾಯರ್ ಆಗಿರುತ್ತಿ. ನೀನು ಡಾಕ್ಟರ್ ಆಗಿದ್ರೆ ನೀನು ಎಕ್ಸಲೆಂಟ್ ಡಾಕ್ಟರ್ ಆಗಿರುತ್ತಿ. ನೀನು ಇಂಜಿನಿಯರ್ ಆಗಿದ್ರೆ ಎಕ್ಸಲೆಂಟ್ ಇಂಜಿನಿಯರ್ ಆಗಿರುತ್ತಿ. ನೀನು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಎಕ್ಸಲೆಂಟ್ ಬಿಸ್ನೆಸ್ ಮ್ಯಾನ್ ಆಗಿರುತ್ತಿ. ಯಾಕೆ? ದೇವರ ಕೃಪೆ ನಿನ್ನನ್ನು ಪ್ರೊಡಕ್ಟಿವ್ ಮಾಡಿಬಿಡುತ್ತದೆ, ಫ್ರೂಟ್ಫುಲ್ ಮಾಡಿಬಿಡುತ್ತದೆ. ಯಾಕೆ? ಫೆಮಿಲಿಯರಿಟಿ. ಒಂದೇ ಅತ್ತ 14 ಹೆಣ್ಣನಮ್ಮ. ನೋ, ಯೇಸು ಸ್ವಾಮಿ ಹೇಳಿದ ಒಂದು, ನೆಕ್ಸ್ಟ್ ಹೇಳಿದ ಅಲ್ಲಿ, ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೆ ಹೊರತು ಬೇರೆ ಯಾವ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಯೇಸುವಿಗೆ ಮಾಡಲಿಕ್ಕೆ ಆಗಲಿಲ್ಲ. ಪಕ್ಕದವರಿಗೆ ಹೇಳಿ, ಯೇಸುವಿಗೆ ಮಾಡಲಿಕ್ಕೆ ಆಗಲಿಲ್ಲ. ನಾವು ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಘನಪಡಿಸ್ತೇವೆ, ಯೇಸು ಹತ್ರ ಅಸಾಧ್ಯವೆಂದು ಯಾವುದೇ ಇಲ್ಲ, ದೇವರ ಹತ್ರ ಅಸಾಧ್ಯ ಎಂಬುದು ಯಾವುದೇ ಇಲ್ಲ. ಸಾಧ್ಯವು, ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ ಹಾಡಿದೆವಂತು. ಇಲ್ಲಿ ಯೇಸು ಹೇಳ್ತಾ ಇದ್ದಾನೆ, ಅವನ ಹತ್ರ ಸಾಧ್ಯ ಆಗಲಿಲ್ಲ. ಸಿ, ನೌ ಹಿ could do no mighty work there. He couldn't do many mighty miracles because of their unbelief. Couldn't. ಆತನು ಮಾಡುವುದಿಲ್ಲ ಅಂತ ಹೇಳಲಿಲ್ಲ, ಆತನು ಮಾಡುವುದಿಲ್ಲ ಅಂತ ಹೇಳಲಿಲ್ಲ, ಆತನಿಗೆ ಮಾಡಲಿಕ್ಕೆ ಆಗಲಿಲ್ಲ. ರೈಟ್? ಯೇಸುವನ್ನು ಅವರು ಬಡಗಿ ಅಂತ ಎಕ್ಸೆಪ್ಟ್ ಮಾಡಿದ್ರು, ಯೇಸುವನ್ನು ಅವರು ಕಸಿನ್ ಅಂತ ಎಕ್ಸೆಪ್ಟ್ ಮಾಡಿದ್ರು, ಯೇಸುವನ್ನು ನಮ್ಮ ಚಡ್ಡಿ ಜೋಸ್ತಿ ಅಂತ ಎಕ್ಸೆಪ್ಟ್ ಮಾಡಿದ್ರು. ಯೇಸುವನ್ನು ಪ್ರವಾದಿ ಎಂದು ಅವರು ಎಕ್ಸೆಪ್ಟ್ ಮಾಡಲಿಲ್ಲ. ಆ ಪ್ರಾಫೆಟಿಕ್ ಅನಾಯಿಂಟಿಂಗ್ ಅವರ ಮೇಲೆ ಫಂಕ್ಷನ್ ಆಗಲಿಲ್ಲ. ಆ ಪ್ರಾಫೆಟಿಕ್ ಅನಾಯಿಂಟಿಂಗ್ ಅವರಿಗೆ ಹೀಲಿಂಗ್ ಮಿರಕಲ್ಗಳನ್ನು ಮ್ಯಾನಿಫೆಸ್ಟ್ ಮಾಡಲಿಲ್ಲ. ದ ಪ್ರಾಬ್ಲಮ್ ಯೇಸುವದ್ದಲ್ಲ, ಪ್ರಾಬ್ಲಮ್ ಅವರದ್ದು. ಇವತ್ತು ಸಭೆಯಲ್ಲಿ ಯಾರಾದರೂ ಪ್ರಾಬ್ಲಮ್ ಅಲ್ಲಿ ಇರುವುದಾದರೆ, ಕಾಯಿಲೆಯಲ್ಲಿ, ರೋಗದಲ್ಲಿ, ವ್ಯಾಧಿಯಲ್ಲಿ ಇರುವುದಾದರೆ ಅದಕ್ಕೆ ದೇವರು ಕಾರಣ ಅಲ್ಲ, ಸಭಾಪಾಲಕ ಕಾರಣ ಅಲ್ಲ. ನೀವು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ನೀವು ಯಾವ ಸಭೆಗೆ ಹೋಗ್ತಾ ಇದ್ದೀರಿ, ಆ ಪಾಲಕ ಕಾರಣ ಅಲ್ಲ. ಯು ಆರ್ ದ ರೀಸನ್.
ಸಿ ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಕೆಲವು ಮಾತ್ರ. ಒಂದು ಕಡೆಯಲ್ಲಿ ನಾವು ಹೋಗ್ತೇವೆ, ಎಲ್ಲರೂ ಸ್ವಸ್ಥತೆ ಹೊಂದರಂತ ಬೈಬಲ್ ಹೇಳ್ತದೆ. ಒಂದು ಕಡೆಯಲ್ಲಿ ಬೈಬಲ್ ಹೇಳ್ತದೆ ಯೇಸು ಪ್ರೇಯರ್ ಮಾಡಲಿಲ್ಲ, ಜಸ್ಟ್ ಅವನ ಬಟ್ಟೆ ಮುಟ್ಟಿದ್ರು, ಹೀಲಾದ್ರು. ಮೊನ್ನೆ ಒಬ್ಬ ಬ್ರದರ್ ಬಂದಿದ್ದ, ಅವನಿಗೇನೋ ಕಾಲಿಗೆ ಫ್ರಾಕ್ಚರ್ ಆಗಿತ್ತು. ನಾನಿಲ್ಲಿ ಬ್ಯುಸಿ ಇದ್ದೆ, ಇಲ್ಲಿ ಪ್ರೇಯರ್ಗೆ ಬರ್ತಾರಲ್ವಾ. ಅವನೇನು ಮಾಡಿದ, ಪಾಸ್ಟರ್ ಸಿಗುದಿಲ್ಲ ಅಂತ ಹೇಳಿಕೊಂಡು ನನ್ನ ಬಟ್ಟೆ ಮುಟ್ಟಿದ, ಸೀದಾ ಹೋದ, ಹೋಗುವಾಗ ಹೀಲಾದ. ಅದು ಅವನ ಫೈತ್. ರೈಟ್. ಬೈಬಲ್ ಹೇಳ್ತದೆ ಅವರು ಕೇವಲ ಬಟ್ಟೆಯನ್ನು ಮುಟ್ಟಿದವರೆಲ್ಲರೂ ಸ್ವಸ್ಥತೆ ಹೊಂದಿದರು. ಯಾಕೆ? ಅವ್ರ ಹೃದಯ ಓಪನ್ ಆಗಿತ್ತು. ಅನಾಯಿಂಟಿಂಗ್ ಯಾವಾಗಲೂ ಸಿದ್ಧವಾಗಿದೆ, ಅಭಿಷೇಕ ಯಾವಾಗಲೂ ಸಿದ್ಧವಾಗಿದೆ, ಕೃಪೆ ಯಾವಾಗಲೂ ಸಿದ್ಧವಾಗಿದೆ. How you receive, ಹೇಗೆ ನೀವು ರಿಸೀವ್ ಮಾಡುತ್ತೀರಿ, ಇಟ್ ವಿಲ್ ಮೇಕ್ ಯು ಪ್ರೊಡಕ್ಟಿವ್ ಅಂಡ್ ಫ್ರೂಟ್ಫುಲ್. ಕೆಲವೊಮ್ಮೆ ನೀವು ಪ್ರಾಯದವರು ಅಂತ ಅನಿಸ್ಬೋದು, ನಾನು ಎಷ್ಟೋ ಸಮಯದಿಂದ ಕೇಳ್ತಾ ಇದ್ದೇನೆ, ಅದು ನೋ 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 ನೋ. ಗ್ರೇಸ್ ಅಂಡ್ ಪೀಸ್ ಮಲ್ಟಿಪ್ಲೈ ಥ್ರೂ ದ ನಾಲೆಜ್ ಆಫ್ ಅವರ್ ಗಾಡ್ ಅಂಡ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪಾಸ್ಟರ್ ಜೋಸೆಫ್ ಪ್ರೀಚ್ ಮಾಡಿದ್ರು, ರೈಟ್? ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಭಕ್ತಿಗೂ ಜೀವಕ್ಕೂ ಬೇಕಾದ ಎಲ್ಲವನ್ನು ದೇವರು ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ್ದಾನೆ. ಬಟ್ ನೀವು ಹೊಂದುವುದು, ಕೃಪೆ ಮಲ್ಟಿಪ್ಲೈ ಆಗುವುದು ಥ್ರೂ ನಾಲೆಜ್. ಅದಕ್ಕೋಸ್ಕರ ಸಭೆಗೆ ಬರುವಾಗ ಯಾವಾಗಲೂ ಸಿದ್ಧವಾಗಿರಿ. ನಾನು ವಾಕ್ಯವನ್ನು ಕೇಳ್ತೇನೆ. ನೀವು ವಾಕ್ಯ ಕೇಳಿದರೆ ಸಾಕು, ಪ್ರಾಬ್ಲಮ್ಗಳು ನಿಮ್ಮನ್ನು ಬಿಟ್ಟು ಹೋದದ್ದು ನಿಮಗೆ ಗೊತ್ತಾಗುವುದಿಲ್ಲ, ನಿಮಗೆ ನೆನಪೇ ಇರುವುದಿಲ್ಲ ಪ್ರಾಬ್ಲಮ್ ಇತ್ತು ಅಂತ. ಕೆಲವರಿಗೆ ಒಂದು ವಾರದ ನಂತರ ನೆನಪು ಬಂದದುಂಟು. ಮೊನ್ನೆ ಒಬ್ಬ ಸಹೋದರಿ ನೋವಿನಿಂದ ಬರುವುದಿಲ್ಲ ಅಂತ ಇದ್ದರು, ನೋವಿನಿಂದ ಬಂದರು. ಅವರಿಗೆ ನೋವು ಬಿಟ್ಟು ಹೋದದ್ದು ಮನೆಗೆ ಹೋದ ನಂತರ ಗೊತ್ತಾಯಿತು. ಹೇಳ್ರಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಕಮಾನ್, 2-3 ಜನ ಕೇಳ್ರಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಹಲ್ಲೆಲೂಯಾ. ನಿಮಗೆ ನೀವು ಅನಾಯಿಂಟಿಂಗ್ ಅನ್ನು ರೆಕಗ್ನೈಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಬೈಬಲ್ ಹೇಳ್ತದೆ, ಪ್ರವಾದಿಯಂದೇ ಅಂಗೀಕಾರ ಮಾಡಿದರೆ ಪ್ರವಾದಿಗೆ ಬರತಕ್ಕ ಪ್ರತಿಫಲ ಅವನಿಗೆ ಸಿಗ್ತದೆ. He will receive the proper reward. ಪ್ರವಾದಿಯನ್ನು ಏನು ಅಂಗೀಕಾರ ಮಾಡಬೇಕು? ಪ್ರವಾದಿ ಎಂದೇ. ಯೇಸು ಪ್ರವಾದಿಯಾಗಿದ್ದ, ಅವನು ಪ್ರವಾದಿ ಎಂದವರು ಅಂಗೀಕಾರ ಮಾಡಲಿಲ್ಲ, ಅವನು ಬಡಗಿ ಅಂತ ಅಂಗೀಕಾರ ಮಾಡಿದ. ಮೀಕಳು ಅವನು ಪ್ರವಾದಿ ಅಂತ ತನ್ನ ಗಂಡ ಅಕ್ಸೆಪ್ಟ್ ಮಾಡಲಿಲ್ಲ, ಅವನ ಶೆಪರ್ಡ್ ಬಾಯ್ ಅಂತ ಅಕ್ಸೆಪ್ಟ್ ಮಾಡಿದ. ಯಾಕೆ? ಫೆಮಿಲಿಯರ್. ಯಾಕೆ? ಚಿಕ್ಕಂದಿನಿಂದ ನೋಡಿದಾಳೆ, ಆ ಇಮೇಜ್ ಹೋಗಲಿಲ್ಲ. ಯೇಸುವನ್ನು ಚಿಕ್ಕಂದಿನಿಂದ ನೋಡಿದವರಿದ್ದರು. ನೀವು ಚಿಕ್ಕಂದಿನಿಂದ ನೋಡಿದವರು ಎಲ್ಲರೂ ಹಾಗಿರ್ಬೇಕಾಗಿಲ್ಲ. ವರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಆ ಇಮೇಜ್ ಹೋಗ್ತದೆ ಮತ್ತೆ, ರೈಟ್? ವರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಬಂತಂತ ಹೇಳಿದ್ರೆ ಅದು ಇಮೇಜ್ ಹೋಗ್ತದೆ, ನೀವು ಡಿಫ್ರೆಂಟ್ ಆಗಿ ನೋಡ್ತೀರಿ. ಇವನ್ ಸಾರಳು ಕೂಡ, ಸಾರಳಿಗೆ ಮಕ್ಕಳಿರಲಿಲ್ಲ. ಯಾಕೆ ಮಕ್ಕಳಿರಲಿಲ್ಲ? ಡಾಮಿನೇಟೆಡ್ ವುಮನ್, ರೈಟ್? ಪ್ರಾಬ್ಲಮ್ ಇದ್ದದ್ದು ಅಬ್ರಹ್ಮನಿಗೆ ಅಲ್ಲ, ಪ್ರಾಬ್ಲಮ್ ಇದ್ದದ್ದು ಯಾರಿಗೆ? ಸಾರಳಿಗೆ ಪ್ರಾಬ್ಲಮ್. ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಇದ್ದದ್ದು ಯಾರಿಗೆ? ಅಬ್ರಹ್ಮನಿಗೆ ಪ್ರಾಬ್ಲಮ್ ಇಲ್ಲ, ಅಬ್ರಹ್ಮನಿಗೆ ಮಕ್ಕಳಾಗಿದೆ ಹಗಾರಳ ಹತ್ರ. ಪ್ರಾಬ್ಲಮ್ ಇದ್ದದ್ದು ಅಲ್ಲಿ, ಇಷ್ಟು ಡಿಲೇ ಆದದ್ದು ಪ್ರಾಬ್ಲಮ್ಮು, ಸಾರಳದ್ದು ಪ್ರಾಬ್ಲಮ್, ರೈಟ್? ದೇವರು ಆಕೆಯ ಹೆಸರನ್ನು ಬದಲಾಯಿಸ್ತಾನೆ. ಪ್ರೈಸ್ ಗಾಡ್. ಸಾರಾ, ರೈಟ್? ಆಕೆ ತನ್ನ ಗಂಡನಿಗೆ ಯಜಮಾನ ಅಂತ ಕರೀತಾಳೆ, ಅಧೀನಲಾಗುತ್ತಾಳೆ, ರೈಟ್? ತನ್ನ ಗಂಡನಿಗೆ ಆಕೆ ಅಧೀನಲಾಗ್ತಾಳೆ. ಒಂದು ಸ್ತ್ರೀ ಯಾವಾಗ ತನ್ನ ಗಂಡನಿಗೆ ಅಧೀನ ಆಗುವುದಿಲ್ಲ, ಆಕೆ ಫ್ರೂಟ್ ಕೊಡ್ಲಿಕ್ಕೆ ಆಗುವುದಿಲ್ಲ. ಶಿ ಕೆನಾಟ್ ಬೇರ್ ಫ್ರೂಟ್, ಕೆನಾಟ್ ಬೇರ್ ಫ್ರೂಟ್.
ಡಾಮಿನೇಟ್ ಅಂದರೆ ಅಥಾರಿಟಿಯ ಮೇಲೆ ಅಥಾರಿಟಿ ನಡೆಸುವಂಥದ್ದು. ಅಥಾರಿಟಿಯ ಮೇಲೆ ಅಥಾರಿಟಿ ನಡೆಸುವ ವ್ಯಕ್ತಿ ಅವನು ಫ್ರೂಟ್ ಕೊಡಲಿಕ್ಕೆ ಆಗುವುದಿಲ್ಲ, ಅವನು ಫಲ ಕೊಡಲಿಕ್ಕೆ ಆಗುವುದಿಲ್ಲ. ಯಾವಾಗ ಸಾರಾ ತನ್ನ ಗಂಡನಿಗೆ ಯಜಮಾನ ಅಂತ ಹೇಳಿದಳು, ನೆಕ್ಸ್ಟ್ ಆಕೆ ಫ್ರೂಟ್ ಕೊಟ್ಟಳು. ಸಭೆಯಲ್ಲಿ ಕೂಡ ಒಂದು ಸ್ಪಿರಿಚುವಲ್ ಅಥಾರಿಟಿ ಇರ್ತದೆ. ಅಥಾರಿಟಿಯ ಮೇಲೆ ಎಲ್ಲಿವರೆಗೆ ನೀವು ಅಥಾರಿಟಿ ತೋರಿಸಲಿಕ್ಕೆ ನೋಡ್ತೀರಿ, ಅಲ್ಲಿ ನಿಮ್ಮ ಜೀವಿತದಲ್ಲಿ ಫ್ರೂಟ್ ಇರುವುದಿಲ್ಲ, ಫಲ ಇರುವುದಿಲ್ಲ. ನೋ ಫ್ರೂಟ್, ನೋ ಫ್ರೂಟ್. ಓದಿರಿ, ಆ ವಚನವನ್ನು ಓದಿರಿ. ಇದು ಕಂಪ್ಲೀಟ್ ಮಾಡುವ. ಆತನಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೆ ಹೊರತು ಬೇರೆ ಯಾವ ಮಹತ್ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ನೆಕ್ಸ್ಟ್, ಅವರು ತನ್ನನ್ನು ನಂಬದೆ ಹೋದದಕ್ಕಾಗಿ ಆತನು ಆಶ್ಚರ್ಯಪಟ್ಟನು. ಯೇಸು ಆಶ್ಚರ್ಯಪಟ್ಟದ್ದು ಯಾಕೆ? ಅವರು ನಂಬದೆ ಹೋದದಕ್ಕೆ. ಅವರು ಆಶ್ಚರ್ಯಪಟ್ಟದ್ದು ಮಿರಕಲ್ ಆದಕ್ಕೆ. ಯೇಸು ಆಶ್ಚರ್ಯಪಟ್ಟದ್ದು ಅವರು ನಂಬದೆ ಹೋದಕ್ಕೆ. ನಂಬುವ ವ್ಯಕ್ತಿ, ಇಲ್ಲಿ ಕೇಳ್ರಿ, ನಂಬುವ ವ್ಯಕ್ತಿ ಯಾರಿಗಾದ್ರೂ ಮಿರಕಲ್ ಆದರೆ ಅವನು ಆಶ್ಚರ್ಯ ಪಡುವುದಿಲ್ಲ. ಅದು ನಾರ್ಮಲ್ ಆಗಿ ಆಗ್ತದೆ. ದೇವರಿಗೆ ಸ್ತೋತ್ರ ಮಾಡ್ತಾನೆ, ರೈಟ್? ನಂಬದೇ ಇರುವ ವ್ಯಕ್ತಿ ಆಶ್ಚರ್ಯ ಪಡ್ತಾನೆ, ಅಷ್ಟೇ ಸ್ವಲ್ಪ ಹೊತ್ತಿನಿಂದ ಡೌಟ್ ಮಾಡ್ತಾನೆ. ಇಲ್ಲಿ ಮಾತ್ರ, ಹೊರಗೆ ಹೋದಾಗ ಬೇರೆ ವ್ಯಕ್ತಿ. ಆಗುಲೇ ಕಾಣುತ್ತದೆ ಷಷ್ಠ ಮನೆ ಕರುಪಿನ ಅಂದ್ಯ. ಅದಕ್ಕೆ ಯೇಸು ಸ್ವಾಮಿ ಯಾರು ಆಶ್ಚರ್ಯಪಟ್ಟರು ಅವರಿಗೆ ವಶ ಆಗಲಿಲ್ಲ. ಹೇಳ್ರಿ, ನಾವು ಸೈನ್ಸ್ ಮತ್ತು ವಂಡರ್ಸ್ ಬಿಲೀವರ್ಗಳಿಗೆಲ್ಲ, ಅನ್ಬಿಲೀವರ್ಗಳಿಗೆ. ಆಶ್ಚರ್ಯಪಡುವುದು ಅನ್ಬಿಲೀವರ್ಗಳು, ಬಿಲೀವರ್ಸ್ಗಳಲ್ಲ. ಬಿಲೀವರಿಗೆ ಅದು ನಾರ್ಮಲ್. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಸವನಲ್ಲಿ ನಮಗೆ ಗುಣವಾಯಿತು. ಐ ಆಮ್ ವಾಕಿಂಗ್ ಇನ್ ಹೆಲ್ತ್. ನಾರ್ಮಲ್. ನೀವು ಆರೋಗ್ಯದಲ್ಲಿ ನಡೆದರೆ ವರ್ಡ್ ಹೇಗೆ ಕಾರ್ಯ ಮಾಡುತ್ತದೆ ನೀವು ಟೆಸ್ಟಿಫೈ ಮಾಡುತ್ತೀರಿ. ಸಿಂಪಲ್. ದೇವರ ವಾಕ್ಯ ನಿಮ್ಮಲ್ಲಿ ಹೇಗೆ ಕೆಲಸ ಮಾಡಿತ್ತು ಅಂತ ನೀವು ಟೆಸ್ಟಿಫೈ ಮಾಡುತ್ತೀರಿ. ನಾರ್ಮಲ್. ಅದನ್ನು ದೇವರ ವಾಕ್ಯ ನೀವು ಕೇಳುವಾಗ ಅದು ಎಲ್ಲ ಭಾಗದಲ್ಲಿ ನಿಮ್ಮನ್ನು ಬದಲಾಯಿಸ್ತದೆ, ನಿಮ್ಮನ್ನು ಫ್ರೂಟ್ಫುಲ್ ಮಾಡುತ್ತದೆ. ಯಾರ್ಯಾರಿಗೆ ಏನು ಸಲ್ಲಿಸಬೇಕೋ ಅದು ಸಲ್ಲಿಸುವಂತೆ ನಡೆಸ್ತದೆ. ನಾವು ಓದುವ ಬೇಕಾದರೆ 3ನೇ ಅಧ್ಯಾಯ 7ನೇ ವಚನ, ಫಸ್ಟ್ ಪೀಟರ್ 3 chapter 7 verse. ಸಾರಳು ಹಾಗೆ ಅಬ್ರಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು. ಏನು ಕರೆದಳು? As Sarah obeyed Abraham, calling him Lord. Hey Abraham, ಇಲ್ಲಿ ಬಾ. ಅಬ್ಬು, come. ಹಾಗೆ ಕರೀಲಿಲ್ಲ. ಹಾಯ್ ಅಬ್ಬು ಡಾರ್ಲಿಂಗ್, ಕಮ್ ಕರೀಲಿಲ್ಲ. ಈಗ ಮಾಡಲ್ ಏನು ಹೇಗೆ ಕರೀತಾ ಇದ್ದಾರೆ? ಒಂದು ವೇಳೆ ಅಬ್ರಾಹಂ ಇದ್ರೆ ಅಬ್ಬು ಮೈ ಬಾಬು. ಸಾರಳು ಹಾಗೆ ಅಬ್ರಾಹ್ಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಳ ಕುಮಾರ್ತೆಯಳಾಗಿದ್ದೀರಲ್ಲ. ಇಫ್ ಯು ಡೂ ಗುಡ್ ಆ್ಯಂಡ್ ಆರ್ ನಾಟ್ ಅಫ್ರೈಡ್ ವಿತ್ ಎನಿ ಟೆರರ್. ಯಾಕೆ? ನೀವು ಒಂದು ಅಥಾರಿಟಿಯ ಕೆಳಗೆ ಇರುವಾಗ ನೀವು ಯಾವ ಟೆರರಿಗೆ ಭಯ ಪಡುವುದಿಲ್ಲ, ಯಾವ ಲಾಸಿಗೆ ಭಯ ಪಡುವುದಿಲ್ಲ. ಕೆಲವು ಹೆಂಗಸರು ಏನು ಮಾಡ್ತಾರೆ, ಗಂಡನಿಗೆ ಗೊತ್ತಿಲ್ಲದೆ ಬಿಸ್ನೆಸ್ ಮಾಡ್ತಾರೆ. ಗಂಡನಿಗೆ ಗೊತ್ತಿಲ್ಲದೆ ನೀವು ಸಕ್ಸಸ್ ಆಗುವುದೇ ಇಲ್ಲ. ವೇಸ್ಟಿಂಗ್ ಯುವರ್ ಟೈಮ್. ಒಂದು ದಿನ ಬಲೆಗೆ ಬೀಳ್ತೀರಿ. ಬಲೆಗೆ ಬಿದ್ದಾಗೆ ಫಾಸ್ಟಿಗೆ ಫೋನ್ ಮಾಡ್ತಾರೆ. ಎಷ್ಟು ಮಂದಿ ಪಾಸ್ಟರ್, ನಾನೊಂದು ಬಿಸ್ನೆಸ್ಗೆ ಕೈ ಹಾಕಿದ್ದೆ, ಈಗ ನನಗೆ 7 ಲಕ್ಷ 12 ಲಕ್ಷ ಸಾಲ ಆಗಿದೆ ಪಾಸ್ಟರ್. ನನ್ನ ಗಂಡ ತುಂಬ ಒಳ್ಳೆಯ ಪಾಸ್ಟರ್, ನನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ ಆದರೆ ಯಾಕೆ ನೀವು ಹೇಳಲಿಲ್ಲ? ಅವನು ಸ್ವಲ್ಪ ಖಡಕ್ ಅಂದ್ರೆ ಇನ್ನೊಂದು ಪ್ರೊಟೆಕ್ಟ್ ಮಾಡ್ತಾನೆ.
ನಾನು ಹೇಳಿದೆ, ನಿನ್ನ ಗಂಡನಿಗೆ ಗೊತ್ತಿಲ್ಲದೆ ನಿನ್ನ ಗಂಡ ನಿನ್ನನ್ನು ಪ್ರೀತಿ ಮಾಡ್ತಾನೆ, ನಿನ್ನನ್ನು ಕರೆಕ್ಟ್ ಮಾಡುತ್ತಾನೆ, ನಿನಗೆ ಏನು ಬೇಕಾದರೂ ಕೊಡ್ತಾನೆ, ಆತನಿಗೆ ಗೊತ್ತಿಲ್ಲದೆ ನೀವು ಸೀಕ್ರೆಟ್ ಬಿಸ್ನೆಸ್ ಮಾಡಿದಾಗ ಹೇಗೆ ಪ್ರಾಸ್ಪರ್ ಆಗೋದು ನೀವು? ಹಲೋ, ಗಂಡ ಹೆಂಡತಿಯರ ಸಂಬಂಧ ಯಾವಾಗಲೂ ಓಪನ್ ಆಗಿರಬೇಕು, ಮಿರರ್ ಆಗಿ. ನಿನ್ನನ್ನು ಮಿರರಲ್ಲಿ ಹೇಗೆ ನೋಡ್ತೀನಿ ನೋಡಿ. ಮೊಬೈಲಿಗೆ ಪಾಸ್ವರ್ಡ್ ಹಾಕಿರುವುದಲ್ಲ, ರೈಟ್? ನಿನ್ನ ಹೆಂಡತಿ ಯಾವಾಗಲೂ ಬಂದು ಮೊಬೈಲ್ ನೋಡಿದ್ರು ಕರೆಕ್ಟ್ ಇರಬೇಕು. ಆಕೆಗೆ ಪಾಸ್ವರ್ಡ್ ಗೊತ್ತಿರಬೇಕು, ಹೆಂಡತಿಯ ಪಾಸ್ವರ್ಡ್ ಗಂಡನಿಗೆ ಕೂಡ ಗೊತ್ತಿರಬೇಕು. ಇದು ರಿಲೇಶನ್ಶಿಪ್. ನನ್ನ ಪರ್ಸು ನಿನ್ನ ಪರ್ಸು ಅಂತ ಹೋಯ್ತಂತ ಹೇಳಿದರೆ ಅಲ್ಲಿ ಯೂನಿಟಿ ಆಗುವುದಿಲ್ಲ. ಅವರು ಒಂದು ಶರೀರ, ದೇ ಆರ್ ಒನ್. ಗಂಡ ಹೆಂಡತಿಯರ ಸಂಬಂಧ ಅದು ಒಂದು ಶರೀರ, ದೇ ಆರ್ ನೋ ಲಾಂಗರ್ ಟೂ. ಒಬ್ಬ ಪುರುಷನು ಯಾವ ಕರೆಗೆ ಕರೆಯಲ್ಪಟ್ಟಿದ್ದಾನೋ ಆ ಹೆಂಡತಿ ಅದೇ ಕಾಲಿಂಗ್ಗೆ ಇನ್ವಾಲ್ವ್ ಆಗುತ್ತಾರೆ. ಒಂದು ಹೆಂಗಸು, ಒಂದು ಹುಡುಗಿ ಎಷ್ಟೇ ದೊಡ್ಡವರಿರಲಿ, ಏನೇ ಇರಲಿ, ಯಾವಾಗ ಆಕೆ ಮದುವೆ ಆಗುತ್ತಾಳೆ, ಗಂಡನ ವಿಷನ್ ಏನಿದೆ, ಗಂಡನ ಬಿಸ್ನೆಸ್ ಏನಿದೆ, ಆ ಬಿಸ್ನೆಸ್ ಅಲ್ಲಿ ಆಕೆ ಪಾಲುಗಾರಲಾಗ್ತಾಳೆ, ಸಹಕರಣೆ ಆಗಿರುತ್ತಾಳೆ. ದರ್ಶನವನ್ನು ಕೊಟ್ಟದ್ದು ದೇವರು ಆದಾಮನಿಗೆ, ವಿಷನ್ ಅನ್ನು ಕೊಟ್ಟದ್ದು ದೇವರು ಆದಾಮನಿಗೆ. ಅವನಿಗೆ ಸರಿ ಬೀಳುವಂತ ಸೂಪರ್ವೈಸರ್ ನೇಮಿಸ್ತೇನಂತ ದೇವರು ಹೇಳಿಲ್ಲ, ಸಹಕರಣೆ, ಹೆಲ್ಪರ್. ಆಗ ಅವರಿಬ್ಬರು ಫ್ರೂಟ್ಫುಲ್ ಆಗಿರುತ್ತಾರೆ, ಆಗ ಇಬ್ಬರು ಅವರು ಬ್ಲೆಸ್ ಆಗಿರುತ್ತಾರೆ. ಅವರು ಅನೇಕರಿಗೆ ಮಾದರಿಯಾಗಿರುತ್ತಾರೆ. ಮೇ ಬಿ ಇದು ಹಾರ್ಡ್ ಆಗಿರ್ಬೋದು, ಬಟ್ ಇದು ಸ್ಪಿರಿಚುವಲ್ ಟ್ರೂತ್. ಇದು ಸ್ಪಿರಿಚುವಲ್ ಟ್ರೂತ್. ನೀವು ಬ್ಲೆಸ್ ಆಗಲಿ, ಫ್ರೂಟ್ಫುಲ್ ಆಗಲಿಕ್ಕೆ, ರೈಟ್? ಇಬ್ಬರು ಕೂಡ ಗಂಡ ಹೆಂಡತಿ, ಗಂಡನ ಪಾರ್ಟ್ ಕೂಡ ಇದೆ, ಏನು? ತನ್ನ ಹೆಂಡತಿಯನ್ನು ಪ್ರೀತಿ ಮಾಡುವಂಥದ್ದು, ರೈಟ್? ಯಾವ ಗಂಡ ದೇವರ ವಾಕ್ಯವನ್ನು ಹಾನರ್ ಮಾಡುತ್ತಾನೆ, ಆ ಗಂಡ ಹೆಂಡತಿಯನ್ನು ಪ್ರೀತಿ ಮಾಡುತ್ತಾನೆ. ಒಂದು ನೆನಪಿಟ್ಟುಕೊಳ್ಳಿ, ಯಾವ ಗಂಡ ದೇವರ ವಾಕ್ಯವನ್ನು ಹಾನರ್ ಮಾಡುತ್ತಾನೆ, ಅವನು ಯಾವ ಸಭೆಗೆ ಹೋಗ್ತಾನೆ ಅಲ್ಲಿಯ ಸಭಾ ಪಾಲಕನನ್ನು ಅವನು ಹಾನರ್ ಮಾಡುತ್ತಾನೆ. ಇವತ್ತು ಯಾವ ಗಂಡ ಸಭಾ ಪಾಲಕನ್ನು ಹಾನರ್ ಮಾಡೋದಿಲ್ಲ, ನಾಳೆ ಮಾರ್ಕ್ ಮೈ ವರ್ಡ್, ಯಾರತ್ರ ನೀವು ಮದುವೆ ಆಗ್ತೀರೋ ಆ ಗಂಡ ನಿನ್ನನ್ನು ಟೇಕ್ ಕೇರ್ ಮಾಡೋದಿಲ್ಲ. ದ ರೆಬೆಲಿಯನ್ ಸ್ಪಿರಿಟ್ ಅದು ಕಂಟಿನ್ಯೂ ಆಗಿ ಡೊಮಿನೇಟ್ ಮಾಡ್ತದೆ, ಆ ಏರಿಯಾದಲ್ಲಿ ನೆಕ್ಸ್ಟ್ ಮ್ಯಾನಿಫೆಸ್ಟ್ ಆಗ್ತದೆ. ಹಲೋ, ಯಾಕೆ? ಅವನಿಗೆ ದೇವರ ಭಯ ಇಲ್ಲ, ನೋ ಫಿಯರ್ ಆಫ್ ಗಾಡ್. ಯೇಸು ಸ್ವಾಮಿ ಹೇಳಿದ, ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುತ್ತೀರಿ. ಇಫ್ ಯು ಲವ್ ಮೀ ಯು ವಿಲ್ ಕೀಪ್ ಮೈ ವರ್ಡ್, ನಾಟ್ ಲಾ. ಬೈಬಲ್ ಹೇಳ್ತದೆ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳ್ರಿ, ಅವರಿಗೆ ನಿಷ್ಠುರ ಆಗಬೇಡ್ರಿ. ಯಾಕೆ ಸಭಾನಾಯಕರ ಮಾತನ್ನು ಕೇಳಿ ಅಂತ ಹೇಳಿದವರು? ಯೇಸು ಹೇಳಿದ್ದು, ದೇವರು ಹೇಳಿದ್ದು. ಯಾಕೆ ನೀನು ಅವರ ಮಾತನ್ನು ಕೇಳ್ತಿ? ಬಿಕಾಸ್ ಯು ಲವ್ ಜೀಸಸ್. ನಿನ್ನ ಹತ್ರ ದೇವರ ಭಯ ಇದೆ. ಫಿಯರ್ ಆಫ್ ಗಾಡ್ ಇಸ್ ದ ಬಿಗಿನಿಂಗ್ ಆಫ್ ದ ವಿಸ್ಡಮ್. ನಿನಗೆ ಲೈಟ್ ಕೊಡ್ತದೆ, ವಿಸ್ಡಮ್ ಕೊಡ್ತದೆ, ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತದೆ, ತಿಳುವಳಿಕೆ ಕೊಡ್ತದೆ. ನಿನಗೆ ಒಳಗಿಂದ ಗೊತ್ತು, ಐ ಹಾನರ್ ಗಾಡ್. ಯಾರಿಗೆ ನೀನು ಹಾನರ್ ಮಾಡಬೇಕು ನೀನು ಹಾನರ್ ಮಾಡ್ತಿ. ಹೆಂಡತಿಯನ್ನು ಪ್ರೀತಿ ಮಾಡುವನು ಪ್ರೀತಿ ಮಾಡುತ್ತಿ ಬಿಕಾಸ್ ಆಫ್ ಗಾಡ್. ಯಾವ ಹುಡುಗಿ ದೇವರಿಗೆ ಪ್ರಥಮ ಸ್ಥಾನ ಕೊಡ್ತಾಳೆ, ದೇವರ ವಾಕ್ಯಕ್ಕೆ ಭಯಪಡ್ತಾಳೆ, ಆಕೆ ತನ್ನ ಗಂಡನನ್ನು ಪ್ರೀತಿಯ ಮಾಡುತ್ತಾಳೆ, ಹಾನರ್ ಮಾಡುತ್ತಾಳೆ ಬಿಕಾಸ್ ಆಫ್ ಗಾಡ್. ದೇವರಿಲ್ಲ, ಯಾವುದೂ ಇಲ್ಲ. ರಿಲಿಜನ್ ಇದು ಕಲಿಸ್ತಿಲ್ಲ ನಿಮಗೆ, ರಿಲಿಜನ್ ಕಲಿಸ್ತಿಲ್ಲ, ರಿಲೇಶನ್ಶಿಪ್ ಮಾತ್ರ ಕಲಿಸ್ತದೆ. ಈ ಸಂಬಂಧ ರಿಲೇಶನ್ಶಿಪ್, ನಿಮಗೆ ದೇವರೊಟ್ಟಿಗೆ ರಿಲೇಶನ್ಶಿಪ್ ಇದೆ. ಯಾವಾಗಲೂ ಯೋಸೇಫನಿಗೆ ಒಂದು ಕಾನ್ಷಿಯಸ್ ಇತ್ತು, ಮೈ ಗಾಡ್ ಇಸ್ ವಾಚಿಂಗ್. ದಾವೀದನಿಗೆ ಕಾನ್ಷಿಯಸ್ ಇತ್ತು, ಮೈ ಗಾಡ್ ಇಸ್ ವಾಚಿಂಗ್. ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ. ಅವನು ಯಾವತ್ತು ಸೌಲನನ್ನು ಮುಟ್ಲಿಕ್ಕೆ ಹೋಗಲಿಲ್ಲ, ಅವನನ್ನು ಅಭಿಷಕ್ತ ಅಂತ ನೋಡಿದ, ಅವನು ನನ್ನ ಯಜಮಾನ ಅಂತ ಕರೆದ. ಈವನ್ ಆತನ ಮೇಲಿದ್ದ ಅನಾಯಿಂಟಿಂಗ್ ಕರಪ್ಟ್ ಆಗಿದ್ರು ಕೂಡ ಆತ ನನ್ನ ಯಜಮಾನ ಅಂತ ಹೇಳಿದ.
ಲೋಕ ನೋಡಿತ್ತು ಡಿಮನ್ ಪೋಸೆಸ್, ಜನರು ನೋಡಿದ್ರು ತಳ್ಳಲ್ಪಟ್ಟವ, ಜನರು ನೋಡಿದ್ರು ಬ್ಯಾಕ್ ಸ್ಲೈಡ್ ಅಂತ. ಬಟ್ ಡೇವಿಡ್ ಅವನನ್ನು ನೋಡುವಾಗ ಅನಾಯಿಂಟೆಡ್ ಒನ್, ಅವನ ಬಗ್ಗೆ ಯಾವತ್ತು ಮಾತಲ್ಲ. ಯಾಕೆ? ಆತ ನನ್ನ ಯಜಮಾನ. ರೈಟ್? ಎಸ್. ಅದಕ್ಕೋಸ್ಕರ ದ ಫಿಯರ್ ಆಫ್ ಗಾಡ್ ಅವನನ್ನು ಉನ್ನತಕ್ಕೆ ಕೊಂಡೋಗಿತ್ತು, ಉನ್ನತಕ್ಕೆ ಕೊಂಡೋಗಿತ್ತು. ನಿನ್ನ ಕೆಳಗಿರುವವನ್ನು ನೀನು ಕರೆಕ್ಷನ್ ಮಾಡುವುದು ನಿನ್ನ ರೆಸ್ಪಾನ್ಸಿಬಿಲಿಟಿ. ಮಿಸ್ಟೇಕ್ ಮಾಡಿದಾಗ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಮಕ್ಕಳನ್ನು ಕರೆಕ್ಟ್ ಮಾಡುವಂಥದ್ದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ದೇವರು ನಿಮ್ಮ ಹತ್ರ ಕೇಳುತ್ತಾನೆ ನಿಮ್ಮ ಮಕ್ಕಳ ಜವಾಬ್ದಾರಿ. ಹೆಡ್ ಇರುವವನು ಯಾವಾಗಲೂ ತನ್ನ ಅಂಡರಲ್ಲಿ ಇರುವ ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ, ಲೀಡರ್ಗಳ ಮೇಲೆ ಅವನು ಯಾವತ್ತೂ ವರ್ಡ್ ಮಾತಾಡಬೇಕು. ಹಿ ಮಸ್ಟ್ ಸ್ಪೀಕ್ ಗಾಡ್ಸ್ ವರ್ಡ್. ಮಾತಾಡಬೇಕು. ನ್ಯಾಚುರಲ್ ಸಂಗತಿ ಏನೇ ಇರ್ಬೋದು ಮಾತಾಡಬೇಕು. ಕರೆಕ್ಷನ್ ಕೊಡಬೇಕು. ಸ್ಟಿಲ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಮಾತಾಡಬೇಕು. ಒಂದು ಪುರುಷನ ರೆಸ್ಪಾನ್ಸಿಬಿಲಿಟಿ ತನ್ನ ಹೆಂಡತಿಗೆ ವಾಕ್ಯವನ್ನು ಮಾತಾಡಬೇಕು, ಮಕ್ಕಳಿಗೆ ವಾಕ್ಯವನ್ನು ಮಾತಾಡಬೇಕು. ನನ್ನ ಮಕ್ಕಳು ಚುರುಕಾಗಿದ್ದಾರೆ, ನನ್ನ ಮಕ್ಕಳು ಎಕ್ಸಲೆಂಟ್ ಆಗಿದ್ದಾರೆ, ನನ್ನ ಮಕ್ಕಳು ದೇವರಿಂದ ಕಲಿಯುತ್ತಾರೆ, ನನ್ನ ಮಕ್ಕಳು ದೇವರ ಸ್ವರವನ್ನು ಕೇಳುತ್ತಾರೆ, ನನ್ನ ಮಕ್ಕಳು ದೇವರಿಗೆ ಭಯಪಡುವವರಾಗಿದ್ದಾರೆ. ನಾನು ನಿನಗೆ ಭಯಪಡುವುದರಿಂದ ನನಗೆ ಕೇವಲ ನಿರ್ಭಯ. ನನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ಯಾಕೆ ನನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು? ನಾನು ದೇವರಿಗೆ ಭಯಪಡುತ್ತಾ ಇದ್ದೇನೆ. ರೈಟ್? ನಾನು ದೇವರಿಗೆ ಭಯಪಡುವುದರಿಂದ ನನಗೆ ನಿರ್ಭಯ. ಇಲ್ಲದ್ರೆ ಯಾವಾಗಲೂ ಭಯ ನಿಮ್ಮನ್ನು ಆವರಿಸ್ತಾ ಇರ್ತದೆ. ದ ಫಿಯರ್ ಆಫ್ ಡಿಮನ್, ಫಿಯರ್ ಆಫ್ ಫೇಲಿಯರ್, ಫಿಯರ್ ಆಫ್ ಲೂಸಿಂಗ್ ರಿಲೇಶನ್ಶಿಪ್, ವಿವಿಧ ರೀತಿಯ ಭಯಗಳು, ಆಕ್ಸಿಡೆಂಟ್ ಭಯಗಳು, ಮಕ್ಕಳನ್ನು ಕಳಕೊಳ್ಳುವ ಭಯಗಳು, ಮಕ್ಕಳು ಓಡುವ ಭಯಗಳು, ಏನಾಗ್ತಾರೋ ಮಕ್ಕಳು ಏನಾಗ್ತಾರೆ ಏನು. ನೀವು ಯಾವುದಕ್ಕೆ ಭಯ ಪಡುತ್ತೀರಿ ಅದು ತಪ್ಪದೆ ನಿಮ್ಮ ಮುಂದೆ ಬರುತ್ತದೆ. ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುತ್ತದೆ. ಬಟ್ ನಿರ್ಭಯವಾಗಿರ್ಬೇಕಾದ್ರೆ ನೀನು ದೇವರಿಗೆ ಭಯ ಪಡಬೇಕು. ಹಲೋ, ನೀವು ದೇವರಿಗೆ ಭಯ ಪಡುವುದಿಲ್ಲ, ಅನೇಕ ಥಾಟ್ಸ್ಗಳು ನಿಮ್ಮನ್ನು ಆಕ್ರಮಣ ಮಾಡುತ್ತವೆ. ಅನೇಕ ಥಾಟ್ಸ್ಗಳು. ಇಲ್ಲಿ ನೆಕ್ಸ್ಟ್ ನಾವು ಮಾತಾಡುವ ಆಲ್ರೆಡಿ ಸಮಯ ಆಯಿತು. ಓಕೆ, ಪಕ್ಕದವರಿಗೆ ಹೇಳಿ ನಾವಿದ್ದ ಹಾಗೆ ಇರುವುದಿಲ್ಲ. ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ರಿ, ತಂದೆ ನಾನು ನಿನ್ನ ಸನ್ನಿಧಾನದಲ್ಲಿ ನಿನಗೆ ಭಯಪಟ್ಟು ಜೀವಿಸುವಂತೆ ನಾನು ನಡೆಸು. ಐ ಲವ್ ಯು. ಬೆಳಿಗ್ಗೆ ಎದ್ದುಕೊಂಡು ಒಂದು ಮಾತು ತಂದೆ ದೇವರಿಗೆ ಹೇಳ್ರಿ, ತಂದೆ ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ. ಒನ್ ವರ್ಡ್ ಹಾರ್ಟ್ಫುಲಿ ಹೇಳ್ರಿ. ನೆಕ್ಸ್ಟ್ ನಿಮಗೆ ವಿಸ್ಡಮ್ ಓಪನ್ ಆಗ್ತದೆ, ನಿಮ್ಮ ಆತ್ಮಿಕ ಕಿವಿ ಕಣ್ಣುಗಳು ಓಪನ್ ಆಗ್ತವೆ. ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸ್ತಾನೆ. ರೈಟ್? ನಾವೆಲ್ಲ ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ಹ್ಯಾಂಡ್. ಹೋಲಿ ಹೋಲಿ are you Lord God Almighty? Worthy is the Lamb, worthy is the Lamb. You are holy, holy are you Lord God Almighty. Worthy is the Lamb, worthy is the Lamb. You are holy. Hallelujah, hallelujah, hallelujah. ಸರ್ವಶಕ್ತನು ಆಳುವನು. Hallelujah, Hallelujah. ಶುದ್ಧನೇ ಶುದ್ಧನೇ ಪರಿಶುದ್ಧನು ನೀನೇ. ಶುದ್ಧನೇ ಶುದ್ಧನೇ ಪರಿಶುದ್ಧನು ನೀನೇ. ಸ್ತುತಿ ನಿನಗೆ
ಸ್ತುತಿ ನಿನಗೆ. ತಂದೆ, ನಾವು ನಿನ್ನ ಸನ್ನಿಧಾನದಲ್ಲಿ ವಾಕ್ಯವನ್ನು ಕೇಳಿದೆವು. ನೀನು ಮಾತಾಡಿದ ಪ್ರತಿಯೊಂದು ಮಾತುಗಳನ್ನು ನಾವು ಕೇಳಿದ್ದೇವೆ. ನಿನಗೆ ಭಯಪಡುವುದರಿಂದ ನಮಗೆ ಕೇವಲ ನಿರ್ಭಯ. ಎಲ್ಲ ವಿಷಯಗಳಲ್ಲಿ ನಾವು ನಿರ್ಭಯವಾಗಿರುತ್ತೇವೆ. ಯಾವುದೇ ರೋಗವು, ಯಾವುದೇ ವ್ಯಾಧಿ ನಮ್ಮನ್ನು ತಟ್ಟುವುದಿಲ್ಲ. ನೋ ಫಿಯರ್ ಆಫ್ ಕ್ಯಾನ್ಸರ್, ನೋ ಫಿಯರ್ ಆಫ್ ಆಕ್ಸಿಡೆಂಟ್, ನೋ ಫಿಯರ್ ಆಫ್ ಫೇಲಿಯರ್, ನೋ ಫಿಯರ್ ಆಫ್ ಲೂಸಿಂಗ್ ಲವ್ಡ್ ಒನ್. ಯಾವ ಸಂಗತಿಗೂ ನಾವು ಭಯ ಪಡುವುದಿಲ್ಲ, ಯಾವ ಭಯ ಇರುವುದಿಲ್ಲ. ಮಕ್ಕಳ ವಿಷಯದಲ್ಲಿ ಭಯ ಇರುವುದಿಲ್ಲ. ನಮ್ಮ ಮಕ್ಕಳು ಹಾಳಾಗ್ತಾರೆ ಅಂತ ಭಯವಿರುವುದಿಲ್ಲ. ನಮ್ಮ ಮಕ್ಕಳಿಗೆ ಸ್ಪಿರಿಚುವಲ್ ಪ್ರೊಟೆಕ್ಷನ್ ಇರುವುದು, ನಮ್ಮ ಕುಟುಂಬಕ್ಕೆ ಸ್ಪಿರಿಚುವಲ್ ಪ್ರೊಟೆಕ್ಷನ್ ಇರುವುದು, ನಮ್ಮ ವ್ಯವಹಾರಕ್ಕೆ ಆತ್ಮಿಕ ಬೇಲಿ ಇರುವುದು. ಪಕ್ಕನೆ ಬರುವ ಅಪಾಯಕ್ಕೆ ನೀನು ಅಂಜುವುದಿಲ್ಲ. ಸಡನ್ ಟೆರರಿಗೆ ನೀನು ಭಯ ಪಡುವುದಿಲ್ಲ. Thank you, Lord. You are protected. You are blessed and fruitful. When you're going out and coming in, you are blessed. You are protected. You are healthy. You are strong. ನೀವು ಬಲಾಢ್ಯರಾಗಿದ್ದೀರಿ, ನೀವು ಪ್ರಜ್ವಲಿಸುವರಾಗಿದ್ದೀರಿ, ನೀವು ಕ್ರಿಸ್ತನಲ್ಲಿ ಉರಿಯುವರಾಗಿದ್ದೀರಿ. ಅನೇಕ ಅನ್ರೀಚಿಗೆ ನೀವು ರೀಚ್ ಆಗುವರಾಗಿದ್ದೀರಿ. ಅನೇಕರು ನಿಮ್ಮ ಮೂಲಕ ಕರ್ತನನ್ನು ತಿಳಿದುಕೊಳ್ಳುತ್ತಾರೆ, ಕರ್ತನ ಪ್ರೀತಿಯನ್ನು ತಿಳಿದುಕೊಳ್ಳುತ್ತಾರೆ. ತಂದೆ, ಪ್ರತಿಯೊಬ್ಬರು ಆತ್ಮದಲ್ಲಿ ಉರಿಯಲಿ, ಪ್ರಕಾಶಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.